ಸೋದರ ಸೋದರಿಯರೇ, ನಮ್ಮ ಹಿರಿಯ ಸಹೋದರ ಎಲ್ ಅಶ್ವತ್ಥನಾರಾಯಣ ರೆಡ್ಡಿ ನಾರಾಯಣ ರೆಡ್ಡಿ ಅವರು ನಾರಾಯಣ ರೆಡ್ಡಿ ಅವರು ಆ ಭಾಗಕ್ಕೆ ಹೋದ್ರೆ ನಮಗೆ ಬಹಳ ಒಂಥರ ಸಂತೋಷ. ಅಂಥ ಒಂದು ಕ್ಷೇತ್ರ ಆಗ್ಬಿಟ್ಟಿದೆ ಅದು. ಆ ಗೌರಿಬಿದನೂರು ತಾಲ್ಲೂಕು ಅಂದರೆ ನಕ್ಲಹಳ್ಳಿ, ಕಡಬೂರು, ಇನ್ಯಾವುದೋ ಒಂದು ಬರುತ್ತೆ, ಡಿ ಹೊಸಳ್ಳಿ, ನಾಮಗೊಂಡ್ಲು, ಕೊಂಡೇನಹಳ್ಳಿ, ಹುದುಗೂರು, ನೋಡಿ ಅದೆಲ್ಲ ಏನೋ ಒಂದು ವಿಶೇಷವಾದ ಪ್ರದೇಶ. ಬಹುಶಃ ಎಲ್ಲೋ ಮಹಾತ್ಮರು ಆ ಕಡೆಯಿಂದ ಆ ಭಾಗದೆಲ್ಲ ಪ್ರಯಾಣ ಮಾಡಿದ್ದಾರೆ ಅಂತ ಅನಿಸುತ್ತೆ. ಹಾಗಾಗಿ ಅಲ್ಲಿ ಎಲ್ಲ ಬಹಳ ಒಂದು ವಿಶೇಷವಾದಂಥ ಸಂಸ್ಕಾರಿ ಜೀವಾತ್ಮರುಗಳು ಅಲ್ಲಿ ಇದ್ದಾರೆ ಅನ್ನೋದು ಆ ಭಾಗಕ್ಕೆ ಹೋದರೆ ನಮಗೆ ಪರಿಚಯ ಆಗುತ್ತೆ. ಬಹಳ ಸರಳ ಜೀವಿಗಳು, ಬಹಳ ಒಂದು ಪ್ರಾಮಾಣಿಕತೆ, ಅವರಲ್ಲಿ ಶ್ರದ್ಧೆ, ಒಬ್ಬರಿಗಿನ್ನ ಒಬ್ಬರಿಗೆ ಅದು ಒಂದು ರೀತಿ ರಕ್ತಗತವಾಗಿ ಬಂದ್ಬಿಟ್ಟಿದೆ. ಇಂಥ ನಮ್ಮ ಸೋದರ ಈಗ ಅಂತ ಒಂದು ಥಿಯೋಸಾಫಿಕಲ್ ಫ್ಯಾಮಿಲಿಯಿಂದನೇ ಬಂದಿರೋರು. ಅದು ಜೊತೆಯಲ್ಲಿ ಅದು ಸಂಸ್ಕಾರ ಹೊತ್ಕೊಂಡೇ ಬಂದಿದ್ದಾರೆ ಅವರು. ಹಾಗಾಗಿ ಅಂಥವರು ಈಗ ಈ ಪತಂಜಲಿ ಯೋಗ ಸೂತ್ರದ ಕೊನೆಯ ಒಂದು ಭಾಗ ಸಮಾಧಿ, ಎಲ್ಲ ಹಂತಗಳನ್ನು ದಾಟಿ ಸಮಾಧಿ ಅಂತಕ್ಕಂಥ ಒಂದು ಹಂತ ಇದು. ಈ ವಿಚಾರವನ್ನು ಸೋದರರು ಮಾತನಾಡಬೇಕು ಅಂಥೇಳಿ ಅವರನ್ನು ನಾನು ಎಲ್ಲರ ಪರವಾಗಿ ಕೇಳ್ಕೊಳ್ತೇನೆ. ಒಂದು ನಿಮಿಷ ಇಲ್ಲ ಒಂದು ನಿಮಿಷ ನಮಸ್ಕಾರ ಮಾಡ್ಬಿಟ್ಟು ಜೀವನ್ಮುಕ್ತ ಎಲ್ಲರಿಗೂ ನಮಸ್ಕಾರ. ಭೋವಲಿ ವ್ಯಾಸಂಗ ಶಿಬಿರ 2024 ಈ ಕಾರ್ಯಕ್ರಮಕ್ಕೆ ನನಗೆ ಒಂದು ಅವಕಾಶವನ್ನು ಕೊಟ್ಟು ಮಾತನಾಡಲು ಉತ್ತೇಜನ ಕೊಟ್ಟ ನಮ್ಮ ವ್ಯಾಸಂಗ ಶಿಬಿರದ ನಿರ್ದೇಶಕರಾದ ಶ್ರೀಮಾನ್ ಚಕ್ಕರೆಡ್ಡಿ ಅವರಿಗೆ ನಮಸ್ಕರಿಸುತ್ತಾ, ಹಾಗೂ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷರಾದ ಸೋದರ ಜಗದೀಶ್ ಅವರಿಗೆ ನಮಸ್ಕರಿಸುತ್ತಾ, ಎಲ್ಲ ಸೋದರ ಸೋದರಿಯರಿಗೆ ನನ್ನ ಹಾರ್ದಿಕ ನಮನಗಳು. ಥಿಯಾಸಫಿಯಲ್ಲಿ ನಾನು ಇನ್ನು ಅಂಬೆಗಾಲಿಟ್ಟು ನನ್ನ ಆರಂಭ ಯಾತ್ರೆ ಈಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇದರಲ್ಲಿ ಎಡರು ತೊಡರು ಬರ್ಬೋದು. ನೀವೆಲ್ಲ ಹಿರಿಯರು ಇದ್ದೀರಿ, ಹಿರಿಯ ಥಿಯಾಸಫಿಸ್ಟ್ ಇದ್ದೀರಿ. ನಿಮ್ಮೆಲ್ಲ ಸಹಕಾರ ಕೋರುತ್ತಾ ಈ ಕಾರ್ಯಕ್ರಮಕ್ಕೆ ನನಗೆ ಇನ್ನೂ ಹೆಚ್ಚಿನ ಉತ್ತೇಜನ ಕೊಡಬೇಕು. ಮುಂದೆ ನಾವು ಈ ದಾರಿಯಲ್ಲಿ ಸಾಗಬೇಕು, ಭಾಳ ಇದೆ, ಅದನ್ನು ನಾನು ರೂಢಿಸ್ಕೊಳ್ಬೇಕು. ಅದಕ್ಕೆ ನಿಮ್ಮ ಉತ್ತೇಜನ ಸಹಕಾರ ಬೇಕು ಅಂತ ಕೇಳ್ಕೊಳ್ತಾ, ನನಗೆ ಕೊಟ್ಟರ ಒಂದು ಸಬ್ಜೆಕ್ಟ್ ಬಗ್ಗೆ ನಾನು ಮಾತಾಡಲು ನಿಮ್ಮ ಅನುಮತಿ ಕೋರುತ್ತಾ ಪ್ರಾರಂಭಿಸುತ್ತಿದ್ದೇನೆ. ನಾವು ಇಲ್ಲಿಯವರೆಗೂ ನಮ್ಮ ಇತರ ಸಹೋದರ ಸಹೋದರಿಯರು ಆಳವಾಗಿ ವಿವರಿಸಿ ಹೇಳಿದಂತೆ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ ಮತ್ತು ಧ್ಯಾನದ ಬಗ್ಗೆ ತಿಳಿದುಕೊಂಡಿರುತ್ತೇವೆ. ಈ ಅಷ್ಟಾಂಗ ಯೋಗದ ಕೊನೆಯ ಭಾಗವೇ ಸಮಾಧಿ ಯೋಗ. ಅಷ್ಟಾಂಗ ಯೋಗದ 8 ಅಂಗಗಳಲ್ಲಿ ಇದು ಒಂದು, ಹಾಗೂ ಇದು ಕೊನೆಯದು. ಪತಂಜಲಿ ಯೋಗ ಸೂತ್ರಗಳಲ್ಲಿ ಇದರ ಬಗ್ಗೆ ವಿವರಿಸಲಾಗಿದೆ. ಸಮಾಧಿಯು ಮನಸ್ಸಿನ ಸಂಪೂರ್ಣ ನಿಶ್ಚಲತೆಯನ್ನು ಸೂಚಿಸುತ್ತದೆ. ಅದು ವ್ಯಕ್ತಿಯನ್ನು ಕಾಸ್ಮಿಕ್ನೊಂದಿಗೆ ಏಕೀಕರಿಸಲು ಅನುವು ಮಾಡಿಕೊಡುತ್ತದೆ. ಈ ಹಂತದಲ್ಲಿ ಯೋಗಿಯು ಬಾಹ್ಯ ಪ್ರಪಂಚದಿಂದ ಸಂಪೂರ್ಣವಾಗಿ ಬೇರೆಯಾಗಿ ಇನ್ನೂ ಹೆಚ್ಚಿನ ಆಧ್ಯಾತ್ಮಿಕ ಶಕ್ತಿಯೊಂದಿಗೆ ಅವನ ಅಥವಾ ಅವಳ ಪ್ರಜ್ಞೆಯ ವಿಲೀನದ ಮೇಲೆ ಮಾತ್ರ ಕೇಂದ್ರೀಕರಿಸುತ್ತಾಳೆ. ಹಾಗಾಗಿ ಅಷ್ಟಾಂಗ ಯೋಗದ ಮೊದಲ 7 ಭಾಗಗಳನ್ನು ತಿಳಿದ ನಂತರ ನಾವು ಅಭ್ಯಸಿಸಬೇಕಾದ್ದು ಕೊನೆಯ ಅಥವಾ ಅಂತಿಮ ಭಾಗವೇ
ಸಮಾಧಿ ಯೋಗ. ಸಮಾಧಿಯನ್ನು ಮಹಂಜಲಿ ಪತಂಜಲಿ ಯೋಗ ಸೂತ್ರಗಳಲ್ಲಿ ಧ್ಯಾನದ ವಸ್ತುವಿನಲ್ಲಿ ಸಂಪೂರ್ಣ ಹೀರಿಕೊಳ್ಳುವಿಕೆ ಎಂದು ವಿವರಿಸಲಾಗಿದೆ. ಈ ಸ್ಥಿತಿಯಲ್ಲಿ ಮನಸ್ಸು ಸಂಪೂರ್ಣ ನಿಶ್ಚಲವಾಗುತ್ತದೆ. ಸಮಾಧಿಯ ವಿವಿಧ ಹಂತಗಳಿವೆ. ಪ್ರತಿಯೊಂದು ಹಂತವು ಉನ್ನತವಾದ ಸೂಪರ್ ಪ್ರಜ್ಞೆಯ ಮನಸ್ಥಿತಿಗೆ ಕಾರಣವಾಗುತ್ತದೆ. ಯೋಗದ 8 ಪಥಗಳಲ್ಲಿ ಸಮಾಧಿಯನ್ನು ಯೋಗದ ಆಂತರಿಕ ಅಂಗಗಳಲ್ಲಿ ಧಾರಣ ಮತ್ತು ಧ್ಯಾನದ ಜೊತೆಗೆ ಪರಿಗಣಿಸಲಾಗಿದೆ. ಯೋಗದ ಆಂತರಿಕ ಅಂಗಗಳು ರಾಜಯೋಗದ ಭಾಗವಾಗಿದೆ ಅಥವಾ ವಿಮೋಚನೆಯ ರಾಜಮಾರ್ಗವಾಗಿದೆ. ಪತಂಜಲಿ ಯೋಗ ಸೂತ್ರಗಳಲ್ಲಿ ಸಮಾಧಿಯನ್ನು ಈ ರೀತಿ ವರ್ಣಿಸಲಾಗಿದೆ. ತದ್ಯೇವ ಅರ್ಥಮಾತ್ರ ನಿರ್ಭಾಸಂ ಸ್ವರೂಪಶೂನ್ಯಂ ಇವ ಸಮಾಧಿ ಎಂದು ವ್ಯಾಖ್ಯಾನಿಸಲಾಗಿದೆ. ಇಲ್ಲಿ ತದ್ ಎಂದರೆ ಅದು ಅಥವಾ ಇದು ಅಥವಾ ದೇವರು. ಇವ ಎಂದರೆ ಮಾತ್ರ ಅಥವಾ ಅದೇ. ಅರ್ಥ ಎಂದರೆ ವಸ್ತು ಅಥವಾ ಸ್ಥಳ ಅಥವಾ ಬಿಂದು. ಮಾತ್ರ ಎಂದರೆ ಕೇವಲ ಅಥವಾ ಏಕಾಂಗಿ. ನಿರ್ಭಾಸಂ ಎಂದರೆ ಹೊಳೆಯುತ್ತದೆ ಎಂದು ಅರ್ಥ. ಸ್ವರೂಪ ಎಂದರೆ ಸ್ವಂತ ಸ್ವಭಾವದ ಆರೋಪ. ಶೂನ್ಯಂ ಎಂದರೆ ಶೂನ್ಯ ಅಥವಾ ರಹಿತ. ಇವ ಎಂದರೆ ಇದ್ದ ಹಾಗೆ ಎಂಬಂತೆ. ಸಮಾಧಿ ಎಂದರೆ ಆಳವಾದ ಹೀರಿಕೊಳ್ಳುವಿಕೆ. ಆದ್ದರಿಂದ ಯೋಗದಲ್ಲಿನ ಸಮಾಧಿಯನ್ನು ಹೀಗೆ ಅರ್ಥೈಸಿಕೊಳ್ಳಬಹುದು. ಧ್ಯಾನದ ವಸ್ತುವಿನ ಸಾರವು ತನ್ನದೇ ಆದ ರೂಪವೂ ಇಲ್ಲದಿರುವಂತೆ ಪ್ರಕಾಶಿಸಲ್ಪಟ್ಟಾಗ ಆ ಆಳವಾದ ಹೀರಿಕೊಳ್ಳುವ ಸ್ಥಿತಿಯನ್ನು ಸಮಾಧಿ ಎಂದು ಕರೆಯಲಾಗುತ್ತದೆ. ಯೋಗದಲ್ಲಿನ ಸಮಾಧಿಯನ್ನು ಹೀಗೆ ಅರ್ಥೈಸಬಹುದು. ಧ್ಯಾನದ ವಸ್ತುವಿನ ಸಾರವು ತನ್ನದೇ ಆದ ರೂಪವೂ ಇಲ್ಲದಿರುವಂತೆ ಪ್ರಕಾಶಿಸಲ್ಪಟ್ಟಾಗ ಆ ಆಳವಾದ ಹೀರಿಕೊಳ್ಳುವ ಸ್ಥಿತಿಯನ್ನು ಸಮಾಧಿ ಎಂದು ಕರೆಯಲಾಗುತ್ತದೆ. ಧಾರಣ ಅಂದರೆ ಏಕಾಗ್ರತೆ ಮತ್ತು ಧ್ಯಾನ, ಇದರಲ್ಲಿ ವೀಕ್ಷಕ ಗಮನಿಸಿದ ಮತ್ತು ಗಮನಿಸುವ ಪ್ರಕ್ರಿಯೆ ಇರುತ್ತದೆ. ಧಾರಣ ಮತ್ತು ಧ್ಯಾನದಲ್ಲಿ ವೀಕ್ಷಕ ಗಮನಿಸಿದ ಮತ್ತು ಗಮನಿಸುವ ಪ್ರಕ್ರಿಯೆ ಇರುತ್ತದೆ. ಇದನ್ನು ತಿಳುವಳಿಕೆ, ತಿಳಿದಿರುವ ಮತ್ತು ತಿಳಿಯುವ ಪ್ರಕ್ರಿಯೆ ಎಂದು ಅರ್ಥೈಸಿಕೊಳ್ಳಬಹುದು. ಆದರೆ ಸಮಾಧಿ ಸ್ಥಿತಿಯಲ್ಲಿ ಈ ವ್ಯತ್ಯಾಸವು ನಿಲ್ಲುತ್ತದೆ. ಸಮಾಧಿ ಸ್ಥಿತಿಯಲ್ಲಿ ಈ ವ್ಯತ್ಯಾಸವು ನಿಲ್ಲುತ್ತದೆ. ಧ್ಯಾನದ ವಸ್ತು ಮಾತ್ರ ಉಳಿಯುತ್ತದೆ. ಆಳವಾದ ಹೀರಿಕೊಳ್ಳುವಿಕೆಯ ಈ ಸ್ಥಿತಿಯಲ್ಲಿ ದ್ವಂದ್ವತೆಯು ಕಣ್ಮರೆಯಾಗುತ್ತದೆ. ಆಳವಾದ ಹೀರಿಕೊಳ್ಳುವ ಈ ಸ್ಥಿತಿಯಲ್ಲಿ ದ್ವಂದ್ವತೆಯು ಕಣ್ಮರೆಯಾಗುತ್ತದೆ. ಯೋಗದಲ್ಲಿ ಸಮಾಧಿಯನ್ನು ಹೇಗೆ ಅಭ್ಯಾಸ ಮಾಡುವುದು? ಸಮಾಧಿಯನ್ನು ಅಭ್ಯಾಸ ಮಾಡಲಾಗುವುದಿಲ್ಲ. ಇದು ಧ್ಯಾನದಂತೆಯೇ ಸ್ವಯಂ ಪ್ರೇರಿತವಾಗಿ ಸಂಭವಿಸುತ್ತದೆ. ಇದರಲ್ಲಿ ಯಾವುದೇ ಪ್ರಯತ್ನವಿಲ್ಲ. ಸಮಾಧಿಯನ್ನು ಅಭ್ಯಾಸ ಮಾಡಲು ಸಾಧ್ಯವಿಲ್ಲ. ನಾವು ಧಾರಣ ಅಥವಾ ಏಕಾಗ್ರತೆಯ ಪ್ರಕ್ರಿಯೆಯಿಂದ ಪ್ರಯತ್ನದಿಂದ ಪ್ರಾರಂಭಿಸಬೇಕು ಮತ್ತು ಸಮಯಕ್ಕೆ ಸರಿಯಾಗಿ ಧ್ಯಾನ ಅಥವಾ ಧ್ಯಾನದ ಸ್ಥಿತಿಯನ್ನು ಅನುಭವಿಸಬೇಕು. ಅದು ಸ್ವಯಂ ಪ್ರೇರಿತವಾಗಿ ಸಂಭವಿಸುತ್ತದೆ. ಧಾರಣದಲ್ಲಿ ಅಂದರೆ ಏಕಾಗ್ರತೆ ಅಥವಾ ಗಮನ ಪ್ರಯತ್ನವಿರುತ್ತದೆ ಮತ್ತು ಧ್ಯಾನದಲ್ಲಿ ಡಿಫೋಕಸ್ ವಿಶ್ರಾಂತಿ ಮತ್ತು ಪ್ರಯತ್ನವಿಲ್ಲದಿರುವಿಕೆ ಇರುತ್ತದೆ. ಸಮಾಧಿಯಲ್ಲಿ ಧ್ಯಾನ ಅಥವಾ ಧ್ಯಾನದ ಸ್ಥಿತಿಯಿಂದ ಧ್ಯಾನದ ವಸ್ತುವಿನಲ್ಲಿ ಸಂಪೂರ್ಣ ಹೀರಿಕೊಳ್ಳುವ ಸಮಾಧಿ ಸ್ಥಿತಿಗೆ ಹಠಾತ್ ಜಿಗಿತವಿದೆ. ಅಲ್ಲಿ ತಿಳಿದಿರುವ ಮತ್ತು ತಿಳಿಯದಿರುವ ಒಂದು ಪ್ರಜ್ಞಾಪೂರ್ವಕ ವಾಸ್ತವದಲ್ಲಿ ವಿಲೀನಗೊಳ್ಳುತ್ತದೆ. ಇದು ಸಂಪೂರ್ಣವಾಗಿ ಪ್ರಯತ್ನರಹಿತವಾಗಿದೆ. ಸಮಾಧಿಯು ಸೂಪರ್ ಪ್ರಜ್ಞೆಯ ಮನಸ್ಸಿನ ಅನುಭವವಾಗಿದೆ. ಸಮಾಧಿಯು ಸೂಪರ್ ಪ್ರಜ್ಞೆಯ ಮನಸ್ಸಿನ ಅನುಭವವಾಗಿದೆ. ಇದನ್ನು ಆಳವಾದ ನಿದ್ರೆಗೆ ಹೋಲಿಸಬಹುದು. ಅದನ್ನು ಹೊರತುಪಡಿಸಿ ಆಳವಾದ ನಿದ್ರೆಯಲ್ಲಿ ನಾವು ಜಾಗೃತರಾಗಿರುವುದಿಲ್ಲ. ಆದರೆ ಸಮಾಧಿಯಲ್ಲಿ ಒಬ್ಬರು ಸಂಪೂರ್ಣವಾಗಿ ಜಾಗೃತರಾಗಿರುತ್ತಾರೆ. ಇಲ್ಲಿ ಒಂದು ಉದಾಹರಣೆ ಕೊಡ್ಬೋದು. ಸಮಾಧಿಯ ಅನುಭವವನ್ನು ಒಂದು ಉದಾಹರಣೆಯ ಮೂಲಕ ವಿವರಿಸಬಹುದು. ಮೇಘಗಳ ಒಂದು ಗುಂಪಿನ ಮೂಲಕ ವಿಮಾನ ಹಾದು ಹೋಗುವಾಗ ಇದ್ದಕ್ಕಿದ್ದಂತೆ ಕೆಳಗೆ ಕಾಣುತ್ತಿದ್ದ ಭೂಮಿ ಚಾಲಕನ ದೃಷ್ಟಿಯಿಂದ ಮರೆಯಾಗುತ್ತದೆ. ಚಾಲಕನಿಗೆ ದಿಕ್ಕು ತಪ್ಪಿದಂತಾದರೂ
ತಾನು ಹಾಗೆಯೇ ಮುಂದುವರಿದರೆ ಮತ್ತೊಮ್ಮೆ ಶುಭ್ರವಾದ ಆಕಾಶ ಖಂಡಿತವಾಗಿಯೂ ಕಾಣಿಸಿಕೊಳ್ಳುತ್ತದೆ ಎಂಬ ದೃಢ ನಂಬಿಕೆಯಿಂದ ಅವನು ವಿಮಾನವನ್ನು ನಡೆಸಿಕೊಂಡು ಹೋಗುತ್ತಾನೆ. ಯೋಗಿಯ ಪ್ರಜ್ಞೆ ಒಂದು ಲೋಕವನ್ನು ಬಿಟ್ಟಾಗ ಆ ಲೋಕದ ಪ್ರತ್ಯಯ ಮರೆಯಾದಾಗ ಅವನು ಶೂನ್ಯದಲ್ಲಿರುತ್ತಾನೆ. ಪುನಃ ತನಗೆ ತಾನೇ ಅವನ ಪ್ರಜ್ಞೆ ಮುಂದಿನ ಸೂಕ್ಷ್ಮ ಲೋಕದಲ್ಲಿ ಹೊರಹೊಮ್ಮುವವರೆಗೂ ಅವನು ಶೂನ್ಯ ಸ್ಥಿತಿಯಲ್ಲೇ ಇರುತ್ತಾನೆ. ಅಲ್ಲಿಯವರೆಗೂ ತನ್ನ ಮನಸ್ಸನ್ನು ಏಕಾಗ್ರವಾಗಿ ಮತ್ತು ಚುರುಕಾಗಿ ಇಟ್ಟುಕೊಂಡು ಅವನು ಸಹನೆಯಿಂದ ಕಾಯಬೇಕು. ಪ್ರಜ್ಞೆ ಮುಂದಿನ ಲೋಕದಲ್ಲಿ ಹೊರಹೊಮ್ಮಿದಾಗ ಕತ್ತಲೆ ಹರಿಯುತ್ತದೆ ಮತ್ತು ಹೊಸ ಲೋಕದ ಬೆಳಕು ಅವನ ಚಿತ್ತದಲ್ಲಿ ಉದಯಿಸುತ್ತದೆ. ಯೋಗ ಮಾರ್ಗದಲ್ಲಿ ಮುಂದುವರಿದಿರುವ ಯೋಗಿ ಈ ರೀತಿಯಲ್ಲಿ ರೂಪಲೋಕದಿಂದ ಅರೂಪಲೋಕಕ್ಕೂ, ಅರೂಪಲೋಕದಿಂದ ಬುದ್ಧಿಲೋಕಕ್ಕೂ ಮತ್ತು ಬುದ್ಧಿಲೋಕದಿಂದ ಆತ್ಮಲೋಕಕ್ಕೂ ತನ್ನ ಪ್ರಜ್ಞೆಯನ್ನು ಕ್ರಮಕ್ರಮವಾಗಿ ಏರಿಸುತ್ತಾನೆ. ಎಂದರೆ ರೂಪಲೋಕದಲ್ಲಿ ಸಂಪ್ರಜ್ಞಾತ ಸಮಾಧಿಯನ್ನು ಪ್ರವೇಶಿಸಿ ಅನಂತರ ಅಸಂಪ್ರಜ್ಞಾತ ಸಮಾಧಿ ಸ್ಥಿತಿಯ ಮೂಲಕ ಹಾದು ಅರೂಪಲೋಕಕ್ಕೆ ಪ್ರಜ್ಞೆಯನ್ನು ಏರಿಸುತ್ತಾನೆ. ಅರೂಪಲೋಕದ ಸಂಪ್ರಜ್ಞಾತ ಸಮಾಧಿ ಸ್ಥಿತಿಯಲ್ಲಿ ಇರುತ್ತಾನೆ. ಅಲ್ಲಿಂದ ಪುನಃ ಮುಂದಿನ ಘಟ್ಟದ ಅಸಂಪ್ರಜ್ಞಾತ ಸಮಾಧಿಯ ಮೂಲಕ ಹಾದು ಬುದ್ಧಿಲೋಕಕ್ಕೆ ಪ್ರಜ್ಞೆಯನ್ನು ಏರಿಸಿ ಅಲ್ಲಿಂದ ಸಂಪ್ರಜ್ಞಾತ ಸಮಾಧಿ ಸ್ಥಿತಿಯಲ್ಲಿರುತ್ತಾನೆ. ಪುನಃ ಅಸಂಪ್ರಜ್ಞಾತ ಸಮಾಧಿಯ ಮೂಲಕ ಹಾದು ಅತ್ಯಂತ ಸೂಕ್ಷ್ಮವಾದ ಆತ್ಮಲೋಕಕ್ಕೆ ಪ್ರವೇಶಿಸಿ ಆತ್ಮಲೋಕಕ್ಕೆ ಪ್ರಜ್ಞೆಯನ್ನು ಏರಿಸುತ್ತಾನೆ. ಇಲ್ಲಿಂದ ಅವನು ಪುರುಷನ ಪ್ರಜ್ಞೆಯೊಳಗೆ ಧುಮುಕಬೇಕು. ಇದು ಕೊನೆಯ ಘಟ್ಟ. ಇದೇ ಸತ್ಯದ ನಿವಾಸ. ಯೋಗದಲ್ಲಿ ಸಮಾಧಿ ವಿಧಗಳು. ಪತಂಜಲಿ ಯೋಗ ಸೂತ್ರಗಳು ವಿವಿಧ ರೀತಿಯ ಸಮಾಧಿಯನ್ನು ವಿವರಿಸುತ್ತವೆ. ಧ್ಯಾನಸ್ಥನ ಅನುಭವವು ಸ್ಥೂಲದಿಂದ ಸೂಕ್ಷ್ಮಕ್ಕೆ, ಬಾಹ್ಯದಿಂದ ಅಂತರಿಕ್ಷಕ್ಕೆ ಹೋಗುತ್ತವೆ. ಸಮಾಧಿಯ ಪ್ರತಿಯೊಂದು ಹಂತವು ನಮ್ಮದೇ ಆದ ಆಂತರಿಕ ನಿಜವಾದ ವಾಸ್ತವಕ್ಕೆ ಒಂದು ಪ್ರಗತಿಯಾಗಿದೆ. ಅದು ಹೆಸರು ಮತ್ತು ರೂಪವನ್ನು ಮೀರಿದೆ. ಪ್ರತಿ ಹಂತದಲ್ಲೂ ಅನುಭವವನ್ನು ಸೂಕ್ಷ್ಮ ಮತ್ತು ಅತಿ ಸೂಕ್ಷ್ಮವಾಗಿರುತ್ತದೆ. ಅನುಭವವು ಸೂಕ್ಷ್ಮ ಮತ್ತು ಅತಿ ಸೂಕ್ಷ್ಮವಾಗಿರುತ್ತದೆ. ಆರಂಭಿಕ ಹಂತಗಳಲ್ಲಿ ನಮ್ಮ ಆಂತರಿಕ ಅನಿಸಿಕೆಗಳು ಅಥವಾ ಅಭ್ಯಾಸದ ಮಾನಸಿಕ ರಚನೆಗಳು ಅಥವಾ ವಸನಗಳು ಉಳಿಯುತ್ತವೆ. ಈ ಹಂತಗಳನ್ನು ಸಬೀಜ ಸಮಾಧಿ ಅಡಿಯಲ್ಲಿ ವರ್ಗೀಕರಿಸಲಾಗಿದೆ. ಬೀಜ ಎಂದರೆ ಬೀಜ ಉಳಿಯುತ್ತದೆ. ಸರಿಯಾದ ಅಭ್ಯಾಸದ ನಂತರ ಈ ಅನಿಸಿಕೆಗಳು ನಾಶವಾಗುತ್ತವೆ. ನಂತರ ನಿರ್ಬೀಜ ಸಮಾಧಿಯ ಬೀಜರಹಿತ ಸ್ಥಿತಿಯನ್ನು ತಲುಪುತ್ತಾನೆ. ನಿರ್ಬೀಜ ಹಂತದಿಂದ ಮುಕ್ತಿಯ ಅಂತಿಮ ಸ್ಥಿತಿ ಅಥವಾ ಕೈವಲ್ಯವು ಕೇವಲ ಒಂದು ಸಣ್ಣ ಹೆಜ್ಜೆ ದೂರದಲ್ಲಿದೆ. ಯೋಗದಲ್ಲಿ ಸಮಾಧಿಯ ಪ್ರತಿಯೊಂದು ಹಂತವನ್ನು ವಿವರವಾಗಿ ವಿವರಿಸುವುದು ಕಷ್ಟ. ಆದರೆ ಈ ಕೆಳಗಡೆ ಕೊಟ್ಟಿರುವಂಥ ಸರಳೀಕೃತ ವಿವರಣೆ ಪ್ರತಿ ಹಂತವನ್ನು ನೀಡಲಾಗಿದೆ. ಯೋಗದಲ್ಲಿ ಸಬೀಜ ಸಮಾಧಿ. ಮನಸ್ಸಿನ ಆಂತರಿಕ ಅನಿಸಿಕೆಗಳು ಇನ್ನೂ ಕಾರ್ಯನಿರ್ವಹಿಸುತ್ತಿರುವ ಸಮಾಧಿಯ ಎಲ್ಲ ಹಂತಗಳನ್ನು ಸಬೀಜ ಸಮಾಧಿ ಅಡಿಯಲ್ಲಿ ವರ್ಗೀಕರಿಸಲಾಗಿದೆ. ಸಬೀಜ ಸಮಾಧಿಯಲ್ಲಿ 4 ಹಂತಗಳಿವೆ: ತರ್ಕ, ವಿಚಾರ, ಆನಂದ ಮತ್ತು ಅಸ್ಮಿತ. ಸಬೀಜ ಸಮಾಧಿಯಲ್ಲಿ 4 ಹಂತಗಳಿದೆ. ಅವೆಂದರೆ ತರ್ಕ, ವಿಚಾರ, ಆನಂದ ಮತ್ತು ಅಸ್ಮಿತ. ಪ್ರತಿಯೊಂದು ನಮ್ಮ ಆಂತರಿಕ ಅಸ್ತಿತ್ವದ ಹಂತ ಹಂತವಾಗಿ ಸೂಕ್ಷ್ಮ ಸ್ವರೂಪವನ್ನು ಪ್ರತಿನಿಧಿಸುತ್ತದೆ. ಸಬೀಜ ಸಮಾಧಿಯಲ್ಲಿ ಪ್ರತ್ಯಯ ಎಂಬ ನಿರ್ದಿಷ್ಟ ಮನಸ್ಸಿನ ವಿಷಯ ಇದ್ದಾಗ ಅದು ವಸ್ತು, ಆಲೋಚನೆ, ಭಾವನೆ ಇತ್ಯಾದಿ. ನಂತರ ಇದನ್ನು ಸಂಪ್ರಜ್ಞತಾ ಸಮಾಧಿ ಅಡಿಯಲ್ಲಿ ಗುಂಪು ಮಾಡಲಾಗಿದೆ. ನೀವು ಒಂದು ಹಂತದಿಂದ ಇನ್ನೊಂದಕ್ಕೆ ಪರಿವರ್ತನೆಯಾದಾಗ ವಿಷಯವು ಕಣ್ಮರೆಯಾಗುತ್ತದೆ. ಆ ಹಂತಗಳನ್ನು ಮನಸ್ಸಿನ ಯಾವುದೇ ವಿಷಯವಿಲ್ಲದೆ ಅಸಂಪ್ರಜ್ಞಾತ ಸಮಾಧಿ ಅಡಿಯಲ್ಲಿ ಗುಂಪು ಮಾಡಲಾಗಿದೆ. ಈ ಎಲ್ಲ ಹಂತಗಳ ದೀರ್ಘ ವಿವರಣೆಯನ್ನು ಕೆಳಗೆ ನೀಡಲಾಗಿದೆ. ಸಂಪ್ರಜ್ಞತಾ ಸಮಾಧಿ. ಸಂವೃತಾರ್ಕ ಸಮಾಧಿ ಅಂದರೆ ಮನಸ್ಸಿನ ವಿಷಯವು ಸ್ಥೂಲ ವಿಷಯಗಳು ಅಥವಾ ವಿವರಗಳನ್ನು ಒಳಗೊಂಡಿರುವಾಗ. ಸಂವೃತಾರ್ಕ ಸಮಾಧಿ ಅಂದರೆ ಮನಸ್ಸಿನ ವಿಷಯವು ಸ್ಥೂಲ ವಸ್ತುಗಳು ಅಥವಾ ವಿವರಗಳನ್ನು ಒಳಗೊಂಡಿರುವಾಗ. ಸಂವಿಚಾರ ಸಮಾಧಿ. ಮನಸ್ಸಿನ ವಿಷಯವು ಸೂಕ್ಷ್ಮವಾದ
ಮಾನಸಿಕ ಅನಿಸಿಕೆಗಳನ್ನು ಒಳಗೊಂಡಿರುವಾಗ. ಸಂವಿಚಾರ ಸಮಾಧಿ ಅಂದರೆ ಮನಸ್ಸಿನ ವಿಷಯವು ಸೂಕ್ಷ್ಮವಾದ ಮಾನಸಿಕ ಅನಿಸಿಕೆಗಳನ್ನು ಒಳಗೊಂಡಿರುವಾಗ. ಆನಂದ, ಮನಸ್ಸಿನ ವಿಷಯವು ಒಳಗಿನಿಂದ ಆನಂದದ ಭಾವನೆಯನ್ನು ಒಳಗೊಂಡಿರುವಾಗ. ಆನಂದ ಎಂದರೆ ಮನಸ್ಸಿನ ವಿಷಯವು ಒಳಗಿನಿಂದ ಆನಂದದ ಭಾವನೆಯನ್ನು ಒಳಗೊಂಡಿರುವಾಗ. ಅಸ್ಮಿತ ಎಂದರೆ ಮನಸ್ಸಿನ ವಿಷಯವು ಪ್ರತ್ಯೇಕತೆಯ ಭಾವನೆ ಅಥವಾ ನಾನು ಅರ್ಥವನ್ನು ಮಾತ್ರ ಒಳಗೊಂಡಿರುವಾಗ. ಅಸ್ಮಿತ ಎಂದರೆ ಅರ್ಥ ಮನಸ್ಸಿನ ವಿಷಯವು ಪ್ರತ್ಯೇಕತೆಯ ಭಾವನೆ ಅಥವಾ ನಾನು ಅರ್ಥವನ್ನು ಮಾತ್ರ ಒಳಗೊಂಡಿರುವಾಗ. ನೆಕ್ಸ್ಟ್ ಅಸಂಪ್ರಜ್ಞಾತ ಸಮಾಧಿ. ನಿರ್ವಿತರ್ಕ ಸಮಾಧಿ ಸಂವಿತಾರ್ಕದಿಂದ ಸಂವಿಚಾರಕ್ಕೆ ಪರಿವರ್ತನೆಯ ಹಂತ. ನಿರ್ವಿತರ್ಕ ಸಮಾಧಿ ಸಂವಿತಾರ್ಕದಿಂದ ಸಂವಿಚಾರಕ್ಕೆ ಪರಿವರ್ತನೆಯ ಹಂತ. ನಿರ್ವಿಚಾರ ಸಮಾಧಿ ಸಂವಿಚಾರದಿಂದ ಆನಂದಕ್ಕೆ ಪರಿವರ್ತನೆಯ ಹಂತ. ಆನಂದದಿಂದ ಅಸ್ಮಿತಾಗೆ ಪರಿವರ್ತನೆ. ಅಸ್ಮಿತಾದಿಂದ ನಿರ್ಬೀಜ ಸಮಾಧಿಗೆ ಪರಿವರ್ತನೆ. ಯೋಗದಲ್ಲಿ ನಿರ್ಬೀಜ ಸಮಾಧಿ. ನಿರ್ಬೀಜ ಎಂದರೆ ಬೀಜವಿಲ್ಲದೆ ನಿರ್ಬೀಜ ಸಮಾಧಿಯಲ್ಲಿ ಯಾವುದೇ ಪ್ರತ್ಯಯ ಅಥವಾ ಮನಸ್ಸಿನ ವಿಷಯವಿಲ್ಲ. ನಿರ್ಬೀಜ ಎಂದರೆ ಬೀಜವಿಲ್ಲದೆ ನಿರ್ಬೀಜ ಸಮಾಧಿಯಲ್ಲಿ ಯಾವುದೇ ಪ್ರತ್ಯಯ ಅಥವಾ ಮನಸ್ಸಿನ ವಿಷಯವಿಲ್ಲ. ಏಕೆಂದರೆ ಚಿತ್ತದ ಒಟ್ಟು ಮನಸ್ಸಿನ ಅನಿಸಿಕೆಗಳು, ಆಂತರಿಕ ಅನಿಸಿಕೆಗಳು ಅಥವಾ ವಸನಗಳು ಅಭ್ಯಾಸದ ಹಿಂದಿನ ಹಂತಗಳಿಂದ ಶುದ್ಧೀಕರಿಸಲ್ಪಟ್ಟಿವೆ. ಇದು ಧರ್ಮಮೇಘ ಸಮಾಧಿಯ ಮುಂದಿನ ಹಂತಕ್ಕೆ ಕಾರಣವಾಗುತ್ತದೆ. ಧರ್ಮಮೇಘ ಸಮಾಧಿ. ಮೇಘ ಎಂದರೆ ಮೋಡ ಅಥವಾ ಮೇಘ, ಧರ್ಮ ಎಂದರೆ ಪುಣ್ಯ. ಈ ಹಂತದಲ್ಲಿ ಯೋಗಿಯು ಬ್ರಹ್ಮಾಂಡವನ್ನು ನಿಯಂತ್ರಿಸುವ ತತ್ವಗಳನ್ನು ಮೀರಿ ಹೋಗಿದ್ದಾನೆ. ಸಂಖ್ಯಾ ತತ್ವಶಾಸ್ತ್ರದ ಪ್ರಕಾರ ಸೃಷ್ಟಿಯು 24 ತತ್ವಗಳಿಂದ ಮಾಡಲ್ಪಟ್ಟಿದೆ. ಸತ್ವ, ರಜಸ್ ಮತ್ತು ತಮಸ್ ಎಂಬ 3 ಗುಣಗಳಿಂದ ಬೆಂಬಲಿತವಾಗಿದೆ. ಪ್ರಕೃತಿಯಿಂದಾದ ಈ ಎಲ್ಲ ತತ್ವಗಳು ಅಸ್ತಿತ್ವದಲ್ಲಿದೆ. ಧರ್ಮ ಮೇಘ ಸಮಾಧಿಯಲ್ಲಿ ಯೋಗಿಯು 3 ಗುಣಗಳಿಂದ ಮುಕ್ತನಾಗುತ್ತಾನೆ. ಧರ್ಮಮೇಘ ಸಮಾಧಿಯಲ್ಲಿ ಯೋಗಿಯು 3 ಗುಣಗಳಿಂದ ಮುಕ್ತನಾಗುತ್ತಾನೆ ಮತ್ತು ಪುರುಷ ಅಥವಾ ಸರ್ವೋಚ್ಚ ವಾಸ್ತವದೊಂದಿಗೆ ತನ್ನನ್ನು ಗುರುತಿಸಿಕೊಳ್ಳುತ್ತಾನೆ. ಅವನು ಎಲ್ಲ ಶಕ್ತಿಗಳನ್ನು ಮೀರಿದವನು ಮತ್ತು ಆನಂದ, ಶುದ್ಧತೆ ಮತ್ತು ಜ್ಞಾನದಿಂದ ತುಂಬಿದೆ. ಧರ್ಮಮೇಘ ಸಮಾಧಿಯಿಂದ ಎಲ್ಲ ಕ್ಲೇಶಗಳು ಮತ್ತು ಕರ್ಮಗಳು ಅಂತ್ಯಗೊಳ್ಳುತ್ತವೆ. ಯೋಗಿಯು ಕೈವಲ್ಯ ಅಥವಾ ಸಂಪೂರ್ಣ ವಿಮೋಚನೆಯ ಅಂತಿಮ ಹಂತವನ್ನು ತಲುಪುತ್ತಾನೆ. ಇದು ಸರ್ ಚಾರ್ಟ್ ಏನು ಬೇಡ ಅಲ್ಲ, ಚಾರ್ಟ್ ಓದೋದು ಮೇಲಿನ ಸಮಾಧಿ ಸ್ಥಿತಿಗಳ ಪ್ರಾತಿನಿಧಿಕ ಚಾರ್ಟನ್ನು ಕೆಳಗೆ ನೀಡಲಾಗಿದೆ. ಸಮಾಧಿಯಲ್ಲೂ 2 ಸ್ಥಿತಿ, ಸಬೀಜ ಸಮಾಧಿ ಮತ್ತು ನಿರ್ಬೀಜ ಸಮಾಧಿ ಎಂದು 2. ಸಬೀಜ ಸಮಾಧಿ ಅಂದರೆ ಬೀಜ ಅಂದರೆ ವಿತ್ ಸೀಡ್, ನಿರ್ಬೀಜ ಸಮಾಧಿ ಅಂದರೆ ವಿತೌಟ್ ಸೀಡ್ ಅಂತ. ಸಬೀಜ ಸಮಾಧಿಯಲ್ಲಿ ಎಗೇನ್ 4 ಹಂತಗಳಿವೆ. ಸಂಪ್ರಜ್ಞತ ಸಮಾಧಿ, ಅದರಲ್ಲಿ ಸವಿತರ್ಕ ಸಮಾಧಿ, ಸವಿಕಾರ ಸಮಾಧಿ, ಸವಿಚಾರ ಸಮಾಧಿ, ಆನಂದ ಸಮಾಧಿ, ಅಸ್ಮಿತ ಸಮಾಧಿ. ಧರ್ಮಮೇಘ ಸಮಾಧಿಯಲ್ಲಿ ಅಸಂಪ್ರಜ್ಞತ ಸಮಾಧಿಯೊಳಗೆ ಹೇಗೆ ಇದರೊಳಗೆ ಮತ್ತೆ ಬರುತ್ತೆ ನಿರ್ವಿತರ್ಕ ಅಂದರೆ ವಿತರ್ಕದಿಂದ ವಿಕಾರ ಸಮಾಧಿ, ವಿಕಾರದಿಂದ ಆನಂದ, ಆನಂದದಿಂದ ಅಸ್ಮಿತದಿಂದ ನಿರ್ಬೀಜ ಸಮಾಧಿಗೆ. ಇನ್ನು ನಾವು ಕೆಲವು ಪುಸ್ತಕಗಳನ್ನು ಇದ್ರ ಬಗ್ಗೆ ಓದಿದಾಗ ನಮಗೆ ತಿಳ್ಕೊಂಡಿದ್ದು ಇದ್ರ ಬಗ್ಗೆ ಧ್ಯಾನದಿಂದ ಅನೇಕ ಪ್ರಯೋಜನಗಳಿವೆ ಎಂದು ನಮಗೆ ತಿಳಿದಿದೆ. ಇದು ಮನಃಶಾಂತಿ ಮತ್ತು ಸಮಾಧಾನಗಳು ಲಭಿಸುವುದಲ್ಲದೆ ದೇಹದ ಅನೇಕ ರೋಗಗಳು ನಿವಾರಣೆಯಾಗಿ ಆರೋಗ್ಯದಿಂದಲೂ ಸಹಾಯವಾಗುತ್ತದೆ.
ರಕ್ತದ ಅಧಿಕ ಒತ್ತಡ, ಕರುಳಿನ ಹುಣ್ಣು, ನರಗಳ ದೌರ್ಬಲ್ಯ, ಮಾನಸಿಕ ಒತ್ತಡ ಇತ್ಯಾದಿ ತೊಂದರೆಗಳ ನಿವಾರಣೆಗೆ ಧ್ಯಾನದ ಅನುಷ್ಠಾನವು ಉಪಯುಕ್ತವಾಗಿದೆ ಎಂದು ಆಧುನಿಕ ವೈದ್ಯರು ಸಹ ಸಲಹೆ ನೀಡುತ್ತಾರೆ. ಸೋದರ ಸೋದರಿಯರೇ, ಒಟ್ಟಾರೆ ಈ ವಿಚಾರದ ಒಂದು ತಾತ್ಪರ್ಯವನ್ನು ನಾವು ಸ್ವಲ್ಪ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ. ಈ ಧಾರಣ, ಧ್ಯಾನ ಮತ್ತು ಸಮಾಧಿ, ಇದನ್ನು ನಾವು ಹೇಗೆ ಅರ್ಥ ಮಾಡ್ಕೋಬೋದು ಅಂತ ಹೇಳಿದ್ರೆ, ಧಾರಣ ಏನಾಯಿತು, ಧ್ಯಾನಕ್ಕೆ ಒಂದು ರೀತಿಯಲ್ಲಿ ಪೂರ್ವ ಸಿದ್ಧತೆ, ಪ್ರಿಪರೇಷನ್ ಅಂತೀವಲ್ಲ ಹಾಗೆ. ಧಾರಣ ಧ್ಯಾನಕ್ಕೆ ಒಂದು ಪ್ರಿಪರೇಷನ್. ಅಲ್ಲಿ ಏನಾಗುತ್ತೆ, ಧಾರಣದಲ್ಲಿ ಧಾರಣಕ್ಕೆ ಸಂಬಂಧಪಟ್ಟಂತಹ ಒಂದು ವಸ್ತು ಇದೆ. ಆ ವಸ್ತುವಿನ ಮೇಲಿಂದ ನನ್ನ ಗಮನ ಮತ್ತೆ ಮತ್ತೆ ಹೋಗ್ತಾ ಇರುತ್ತೆ. ಅದನ್ನು ನಾನು ಕರ್ಕೊಂಡು ಬಂದು ಆ ಧ್ಯಾನ ವಸ್ತುವಿನ ಮೇಲೆ ನಾನು ನಿಲ್ಲಿಸ್ತಾ ಇರ್ತೀನಿ. ಈ ಒಂದು ಪ್ರಕ್ರಿಯೆ ಮುಂದುವರಿತಾ ಸ್ವಲ್ಪ ಮನಸ್ಸು ಏಕಾಗ್ರತೆಯನ್ನದು ಅಭ್ಯಾಸ ಆದಮೇಲೆ ನಂತರದಲ್ಲಿ ಏನಾಗುತ್ತೆ, ಮನಸ್ಸು ಏಕಾಗ್ರತೆಯನ್ನು ಸ್ವಲ್ಪ ಮಟ್ಟಿಗೆ ಸಾಧಿಸುತ್ತೆ. ಅದರ ನಂತರ ತಾನು ಯಾವ ಧ್ಯಾನ ವಸ್ತುವನ್ನು, ಅದು ಒಂದು ವಸ್ತು ಆಗಿರ್ಬೋದು, ಒಂದು ವಿಷಯ ಆಗಿರಬಹುದು, ಅಥವಾ ತನ್ನ ಇಷ್ಟ ದೇವತೆ ಆಗಿರ್ಬೋದು, ಅದರ ಮೇಲೆ ಅವನು ಹೆಚ್ಚು ಕಾಲ ಅದರ ಮೇಲೆ ನಿಲ್ಲಿಸೋದಕ್ಕೆ ಸಾಧ್ಯವಾಗುತ್ತೆ ಧ್ಯಾನದಲ್ಲಿ. ಆದರೂ ಅದು ಒಂದು ಪರಿಮಿತವಾದ ಸಮಯ. ಆ ಸಮಯ ಆದ ತಕ್ಷಣ ಮತ್ತೆ ನಮ್ಮ ಪ್ರಜ್ಞೆ ಏನಾಗುತ್ತೆ, ಕೆಳಗಡೆಗೆ ಇಳಿಯುತ್ತೆ. ಅಲ್ಲಿ ಧ್ಯಾನ ಮಾಡುವವನು ಧ್ಯಾನಿಸಲ್ಪಡುವ ಒಂದು ವಸ್ತು ಅಥವಾ ವಿಷಯ ಅಥವಾ ವ್ಯಕ್ತಿ, ದೇವರು, ಯಾರೋ ಒಬ್ಬರು ಇದ್ದಾರೆ. ಇದು ಈ ಒಂದು ಸ್ಥಿತಿ ಸಮಾಧಿಗೆ ಏನಾಗುತ್ತೆ, ಒಂದು ರೀತಿಯಲ್ಲಿ ಪೂರ್ವ ಸಿದ್ಧತೆ ಆಗುತ್ತೆ. ಸಮಾಧಿಗೆ ಪೂರ್ವ ಸಿದ್ಧತೆ. ಈ ಸಮಾಧಿಯಲ್ಲಿ ಏನು ನಡೆಯುತ್ತೆ ಅಂದರೆ, ಅವನು ಸಂಪೂರ್ಣವಾಗಿ ತನ್ನ ಧ್ಯಾನ ವಸ್ತುವಿನಲ್ಲಿ ಅವನು ಲೀನವಾಗಿಬಿಡ್ತಾನೆ. ಸಂಪೂರ್ಣವಾಗಿ ಲೀನ ಆಗೋಗ್ಬಿಡ್ತಾನೆ. ಅದ್ರ ಜೊತೆಯಲ್ಲಿ ಇವನು ಸೇರು ಹೋಗ್ಬಿಡ್ತಾನೆ. ಇಲ್ಲಿ ಏನಾಗುತ್ತೆ, ಪ್ರಜ್ಞೆ ಹಂತ ಹಂತವಾಗಿ ಮೇಲಕ್ಕೆ ಏರ್ತಾ ಹೋಗುತ್ತೆ. ಅಲ್ಲಿ ಬಂತು ನಿಮಗೆ ಸಂಪ್ರಜ್ಞಾತ ಸಮಾಧಿ, ಅಸಂಪ್ರಜ್ಞಾತ ಸಮಾಧಿ ಅಂತೇಳಿ ವಿಚಾರಗಳು ಬರ್ತಾ ಹೋಯಿತು. ಮೊದಲು ಈ ಸ್ಥೂಲ ದೇಹದಿಂದ ಪ್ರಜ್ಞೆ ಅತಿಗಳೆಯುತ್ತೆ. ಆನಂತರ ಕಾಮದೇಹ, ರೂಪದೇಹ, ಹೀಗೆ ಒಂದೊಂದೇ ದೇಹಗಳನ್ನು ಅತಿಗಳಿತಾ ಅವನು ಆತ್ಮದೇಹದವರೆಗೂ ಕೂಡ ತನ್ನ ಪ್ರಜ್ಞೆಯನ್ನು ಅವನು ವಿಕಾಸ ಮಾಡಿಕೊಳ್ತಾ ಹೋಗ್ತಾನೆ. ಕಟ್ಟಕಡೆಯಲ್ಲಿ ಯಾವ ಹಂತದವರೆಗೆ ಹೋಗ್ತಾನೆ ಸಮಾಧಿನಲ್ಲಿ ಅಂತ ಹೇಳಿದ್ರೆ, ಅವನು ತನ್ನ ಪುರುಷಾತ್ಮನ ಪ್ರಜ್ಞೆ ಅಂತ ಹೇಳ್ತೀವಲ್ಲ, ಆ ಪುರುಷಾತ್ಮನ ಪ್ರಜ್ಞೆಯವರೆಗೂ ಹೋಗ್ತಾನೆ. ಇನ್ನು ಅಲ್ಲಿಂದಲೂ ಮುಂದೆ ದಾಟಿ ಆ ಸೌರಬ್ರಹ್ಮಾಂಡೇಶ್ವರ ಅಂತ ನಾವು ಹೇಳ್ತೀವಲ್ಲ,
ಆ ಸೌರ ಬ್ರಹ್ಮಾಂಡೇಶ್ವರನವರೆಗೂ ಕೂಡ ತನ್ನ ಪ್ರಜ್ಞೆಯನ್ನು ಅವನು ತೆಗೆದುಕೊಂಡು ಹೋಗ್ತಾನೆ. ಅಲ್ಲಿ ಆ ಸಮಾಧಿಯಲ್ಲಿ ಮತ್ತೆ ಸ್ಥಿತಿಗಳು ಬರುತ್ತೆ. ಸಬೀಜ ಸಮಾಧಿ, ನಿರ್ಬೀಜ ಸಮಾಧಿ ಅಂತ ಹೇಳಿ ಮತ್ತೆ ಅದು ಹಂತಗಳು ಬರುತ್ತೆ. ಆ ಹಂತಗಳು ಇಲ್ಲಿ ಸಬೀಜ ಅಂದ್ರೆ ಅಲ್ಲಿ ಇನ್ನೂ ಕೂಡ ಬೀಜ ಇದೆ, ಇನ್ನೂ ಇದೆ, ಇನ್ನೂ ಏನೋ ಉಳಿಸ್ಕೊಂಡಿದ್ದಾನೆ ಅವನು, ಇನ್ನೂ ಏನೋ ಉಳಿಸ್ಕೊಂಡಿದ್ದಾನೆ. ಆದರೆ ನಿರ್ಬೀಜ ಸಮಾಧಿ ಇದೆಯಲ್ಲ, ಆ ನಿರ್ಬೀಜ ಸಮಾಧಿ ಅನ್ನೋ ಸ್ಥಿತಿನಲ್ಲಿ ಅವನಿಗಲ್ಲಿ ಯಾವ ಬೀಜವೂ ಇಲ್ಲ. ನಿರ್ಬೀಜ ಅಂದ್ರೆ ಬೀಜವೇ ಇಲ್ಲ. ಅಂದ್ರೆ ಗೀತೆನಲ್ಲಿ ಒಂದು ಶ್ಲೋಕದ ಅರ್ಥ ಈ ರೀತಿ ಬರುತ್ತೆ. ಯಾವುದಾದ್ರೂ ಒಂದು ಬೀಜ ಅದನ್ನು ಹಾಗೆ ನಾವು ಭೂಮಿನಲ್ಲಿ ಹಾಕಿದ್ರೆ ಅದು ಮತ್ತೇನಾಗ್ಬೋದು, ಆ ಬೀಜ ಮೊಳಕೆ ಹೊಡಿಬೋದು. ಅದೇ ಬೀಜನ ನೀವು ಹುರಿದು ಬಿಟ್ಟು ಭೂಮಿಯಲ್ಲಿ ಹಾಕಿದ್ರೆ ಅದು ಮೊಳಕೆ ಹೊಡೆಯಕ್ಕೆ ಸಾಧ್ಯನಾ? ಅದು ಮತ್ತೆ ಮೊಳಕೆ ಆಗಲ್ಲ. ಹಾಗೆ ಇಲ್ಲಿ ಸಬೀಜ ಸ್ಥಿತಿಗಿಂತ ಉನ್ನತವಾದಂತಹ ಒಂದು ಸ್ಥಿತಿ ಅದು ನಿರ್ಬೀಜ ಸಮಾಧಿ ಅಂತ ಹೇಳಿದ್ರೆ, ಅಲ್ಲಿ ಸಂಪೂರ್ಣವಾಗಿ ಅವನು ಏನಾಗೋಗ್ಬಿಟ್ಟಿದ್ದಾನೆ, ತನ್ನ ಧ್ಯಾನ ವಸ್ತುವಿನಲ್ಲಿ ಅವನು 100% ಲೀನ್ ಆಗೋಗ್ಬಿಟ್ಟಿದ್ದಾನೆ. ಅವನು ಧ್ಯಾನ ವಸ್ತುನೂ ಇಲ್ಲ, ಧ್ಯಾನಿಯೂ ಇಲ್ಲ. When the meditator is not, then the meditation happens. ಧ್ಯಾನಿಯು ಇಲ್ಲವಾದಾಗ ಧ್ಯಾನವು ಸಿದ್ಧಿಸುತ್ತದೆ ಅಂತಾರೆ. ಧ್ಯಾನಿಯು ಇಲ್ಲವಾದಾಗ, ಅಲ್ಲಿ ಧ್ಯಾನಿನೇ ಇಲ್ಲ, ಧ್ಯಾನಿನೇ ಇಲ್ಲ. ಆ ಧ್ಯಾನಿಯೇ ಇಲ್ಲದೇ ಇರುವಂತಹ ಸ್ಥಿತಿನಲ್ಲಿ ಏನಾಗಿದೆ, ಧ್ಯಾನ ಸಿದ್ಧಿಸಿದೆ ಅಂತಾರೆ. ಹೀಗೆ ಈ ಸಮಾಧಿ ಸ್ಥಿತಿನಲ್ಲಿ ಆ ಸಾಧಕ ಸಂಪೂರ್ಣವಾಗಿ ತನ್ನ ಎಲ್ಲ ಈ ಏನು ಶರೀರಗಳು ಅಂತ ಹೇಳ್ತೀವಲ್ಲ, ಶರೀರಗಳು ಅಂದಾಗ ನಾವು ಎಲ್ಲಿವರೆಗೂ ಯೋಚನೆ ಮಾಡಬಹುದು ಅಂತ ಹೇಳಿದ್ರೆ, ಈ ಮಟ್ಟದಲ್ಲಿ, ನಾವು ಈಗಿರುವ ಮಟ್ಟದಲ್ಲಿ ನಮ್ಮ ಪ್ರಜ್ಞೆ ಎಲ್ಲಿವರೆಗೂ ನಾವು ಏರಿಸ್ಕೊಳ್ಳೋಕೆ ಪ್ರಯತ್ನ ಮಾಡ್ಬೋದು. ಈಗಿರೋ ಸ್ಥಿತಿನಲ್ಲಿ ನಾವು ಈ ರೂಪ ಮನಸ್ಸಿದೆಯಲ್ಲ, ಈ ರೂಪ ಮನಸ್ಸನ್ನ ಅತಿಗೆಳೆದು ಬಿಟ್ರೆ ನಮ್ದೊಂದು ದೊಡ್ಡ ಸಾಧನೆ. ಈಗ ನಮ್ಮ ರೂಪ ಮನಸ್ಸಿದೆಯಲ್ಲ, ಈ ರೂಪ ಮನಸ್ಸನ್ನ ಅತಿಗೆಳೆದ್ರೇನೆ ಒಂದು ದೊಡ್ಡ ಸಾಧನೆ. ಸೊ ರೂಪ ಮನಸ್ಸನ್ನ ನಾವು ದಾಟಿದ ತಕ್ಷಣ ನಮಗೆ ಎಂಥ ಒಂದು ಸ್ಥಿತಿಯಲ್ಲಿ ಲಭ್ಯವಾಗುತ್ತೆ ಅಂತ ಹೇಳಿದ್ರೆ, ಗಲಾಟೆಗಳೆಲ್ಲ ನಿಂತು ಹೋಗ್ಬಿಡುತ್ತೆ. ಗಲಾಟೆಗಳಿರೋದೆಲ್ಲ ಎಲ್ಲಿ? ಈ ರೂಪ ಮನಸ್ಸಿನ ಮಟ್ಟದಲ್ಲಿ. ಅದಕ್ಕೆ ಅದನ್ನ ಬೆಳಗ್ಗೆ ಧ್ಯಾನದ ವಿಚಾರ ಪ್ರಸ್ತಾಪ ಮಾಡುವಾಗ ಆ ರೂಪ ಮನಸ್ಸಿಗೆ ಏನೇನಂತಾರೆ ಅಂತ ಹೇಳಿದೆ ನಾನು. ಏನೇನು ಹೇಳ್ತಾರೆ ರೂಪ ಮನಸ್ಸಿಗೆ? ರೂಪ ಮನಸ್ಸಿಗೆ ಸಂಕಲ್ಪ ಮನಸ್ಸು, ಸಂಕಲ್ಪ ಮನಸ್ಸು, ಯೋಚನಾ ಮನಸ್ಸು, ಕಾಮ ಮನಸ್ಸು, ಅಶುದ್ಧ ಮನಸ್ಸು, ಈ ಥರ ಎಲ್ಲದಕ್ಕೆ ಹೆಸರು ಕೊಡ್ತಾರೆ. ಧ್ಯಾನದಲ್ಲಿ ಈ ಸಂಕಲ್ಪ ಮನಸ್ಸನ್ನ ಮೀರಿ ಹೋಗಿಬಿಟ್ರೇನೆ ನಾವು ಅದನ್ನ ಮನಸಾತೀತ ಸ್ಥಿತಿ ಅಂತ ಕರೆದ್ವಿ. ಮನಸಾತೀತ ಸ್ಥಿತಿ ಅಂತ ಕರೀತೀವಿ. ಸೊ ಅಲ್ಲಿ ಮನಸ್ಸು ಲೈವ್ ಆಗೋಗ್ಬಿಡ್ತು. ಅಲ್ಲೇ ಅಷ್ಟು ಮಾತ್ರಕ್ಕೇನೆ ಅದು ಎಂಥ ಸ್ಥಿತಿ ಅಂತ ಹೇಳ್ತಾರೆ ಅಂದ್ರೆ, ನಾನು ನೀನೆಂಬುಭಯಗಳ ಅತಿಗೆಳೆದ ಸ್ಥಿತಿ ಅಂತ ಹೇಳ್ತಾರೆ ಅದನ್ನ. ಈ ಸಂಕಲ್ಪ ಮನಸ್ಸನ್ನ ದಾಟಿದ ತಕ್ಷಣವೇ ಅವನು ಇಂಥ ಸ್ಟೇಜ್ಗೆ ಹೋಗ್ಬಿಡ್ತಾನೆ ಅಂದ್ರೆ,
ಅಲ್ಲಿ ನಾನು ನೀನೆಂಬುಭಯಗಳ ಅತಿಗಳೆದ ಸ್ಥಿತಿ. ಈ ಸ್ಥಿತಿಯಲ್ಲಿ ಏನು ನಡೆಯುತ್ತೆ ಅಂದ್ರೆ, ಮೌನ ಮನಸ್ಸಿನಲ್ಲಿ ನಿಂತು ಈ ಸಂಕಲ್ಪ ಮನಸ್ಸನ್ನು ನೋಡಿಕೊಳ್ಳುವಾಗ ಇದು ನಿಜವಾಗಲೂ ಧ್ಯಾನಕ್ಕೆ ಪ್ರಾರಂಭ ಅಂತ ಆಗೋದಿದು. ಇದು ಧ್ಯಾನದ ಪ್ರಾರಂಭ ಆಯಿತು. ಇಲ್ಲಿ ಏನ್ ನಡೆಯುತ್ತೆ ಈ ಸ್ಥಿತಿನಲ್ಲಿ ಅಂದ್ರೆ, ಈ ಮನಸ್ಸು ಅಂತಕ್ಕಂಥದ್ದು, ಮನೋಬೈಲು ಅಂತಕ್ಕಂಥದ್ದು ಇದೆಯಲ್ಲ, ಅತ್ಯಂತ ವಿಶಾಲವಾಗಿರ್ತಕ್ಕಂಥದ್ದು ಇದು ಬಯಲು, ಮನೋಬಯಲು. ಇದನ್ನ ಮನೋಬಯಲು ಅಂತ ಕರೀತಾರೆ. ಅದು ಎಷ್ಟು ವಿಶಾಲ ಈ ಮನೋಬೈಲು? ಈ ವಿಶ್ವ ಎಷ್ಟು ವಿಶಾಲವೋ ಅಷ್ಟೇ ವಿಶಾಲ ಅದು. ಆದರೆ ಈ ರೂಪ ಮನಸ್ಸಿನಲ್ಲಿ ಸಂಕಲ್ಪಗಳಿದ್ದಾವಲ್ಲ, ಈ ಸಂಕಲ್ಪಗಳು ಹೇಗೆ ಜೋಡಿಸಲ್ಪಟ್ಟಿದೆ ಆ ಸಂಕಲ್ಪಗಳು ಅಂದ್ರೆ, ಅದಕ್ಕೆ ಬಹಳ ಸುಂದರವಾದ ಒಂದು ಉದಾಹರಣೆ ಕೊಡ್ತಾರೆ. ಬಹಳ ಸುಂದರವಾದ ಉದಾಹರಣೆ ಅದು. ಒಂದು ದೊಡ್ಡ ಆಲದ ಮರ, ಒಬ್ಬ ಕುರಿ ಹಿಂಡನ್ನು ಹೊಡೆದುಕೊಂಡು ಮೇಯಿಸ್ಲಿಕ್ಕೆ ಹೋಗಿದ್ದಾನೆ. ಬೇಸಿಗೆಯ ಉರಿ ಬಿಸಿಲು. ಆ ನೆರಳನ್ನು ನೋಡಿದಾಗ ಆ ಕುರಿಗಾಹಿ ತನ್ನ ಕುರಿಗಳನ್ನೆಲ್ಲ ಹೊಡ್ಕೊಂಡು ಆಲದ ಮರದ ನೆರಳಿಗೆ ಹೋಗ್ತಾನೆ. ಸಾಮಾನ್ಯ ಹಳ್ಳಿಯಿಂದ ಬಂದಿರೋರಿಗೆ ಗೊತ್ತಿರುತ್ತೆ, ನೋಡಿದ್ರೆ ಆ ಕುರಿಗಳನ್ನ ಹೊಡ್ಕೊಂಡು ಹೋಗಿದ್ರೆ ನೆರಳು, ಆ ಆಲದ ಮರ, ವಿಶಾಲವಾದ ಆಲದ ಮರ, ಅಷ್ಟು ದೊಡ್ಡ ನೆರಳಿದೆ. ಆದರೆ ಕುರಿಗಳನ್ನ ನೋಡಿ, ಆ ಕುರಿಗಳು ವಿಶಾಲವಾದ ನೆರಳಿನಲ್ಲಿ ಅಲ್ಲೊಂದು ಕುರಿ ಇಲ್ಲೊಂದು ಕುರಿ ಮಲ್ಕೊಳ್ಳಲ್ಲ. ಅವರು ನಿಸಾರ್ ಅಹಮದ್ ಚೆನ್ನಾಗಿ ಬರೆದಿದ್ದಾರೆ. ಕುರಿಗಳು ಸಾರ್ ಕುರಿಗಳು, ಇದರ ಬಾಲ ಅದು, ಅದರ ಬಾಲ ಇದು ಅಂತ ಹೇಳೊಂದು ಪದ್ಯ ಬರೀತಾರೆ ನಿಸಾರ್ ಅಹಮದ್ ಅವರು. ಹಾಗೆ ಈ ಎಲ್ಲ ಕುರಿಗಳು ಏನ್ ಮಾಡ್ತವೆ ಅಂದ್ರೆ, ಒಂದಕ್ಕೊಂದು ಹಿಂಗೆ ಜೋಡಿಸ್ಕೊಂಡು ನಿಂತ್ಕೋತವಂತೆ. ಏನಕ್ಕಾಗಿ ಜೋಡಿಸ್ಕೊಂಡು ನಿಂತ್ಕೊಳ್ತವೆ ಅಂದ್ರೆ, ಅದನ್ನ ಇನ್ಸ್ಟಿಂಕ್ಟ್ ಅಂತೀವಿ. ಇನ್ಸ್ಟಿಂಕ್ಟ್ ಒಂದು ಮೃಗ ಪ್ರವೃತ್ತಿ. ಅವಕ್ಕೆ ಇನ್ಸೆಕ್ಯೂರಿಟಿ ಫೀಲಿಂಗ್ ಇದೆ, ಅವಕ್ಕೆ ಭಯ, ಒಂದು ಭಯ. ಅದಕ್ಕೆ ಆ ರಕ್ಷಣೆಗೋಸ್ಕರ ಆ ಎಲ್ಲ ಹಿಂಡು ಒಟ್ಟಿಗೆ ನಿಂತ್ಕೊಳ್ತವೆ. ಬಯಲು ಜಾಸ್ತಿ ಇದೆ, ಬಯಲು ಬೇಕಾದಷ್ಟಿದೆ, ಆದ್ರೆ ಅವು ಮಾತ್ರ ಒಟ್ಟಿಗೆ ನಿಂತ್ಕೊಳ್ತವೆ. ಭಯ. ನಮ್ಮ ಮನೋಬೈಲಿದೆಯಲ್ಲ, ಅದು ಅತ್ಯಂತ ವಿಶಾಲವಾಗಿದೆ ಬಯಲು. ಆದ್ರೆ ಆ ವಿಶಾಲವಾದ ಮನಸ್ಸಿನ ಬಯಲಿನಲ್ಲಿ ನಮ್ಮ ಸಂಕಲ್ಪಗಳು ಕೂಡ ಹೇಗೆ ಜೋಡಿಸ್ಕೊಂಡಿದೆ ಅಂತ ಹೇಳಿದ್ರೆ, ಒಂದ್ರ ಜೊತೆಲಿ ಹೀಗೆ ಜೋಡಿಸ್ಕೊಂಡ್ಬಿಟ್ಟಿದಾವಂತೆ. ಸೊ ಅದಕ್ಕೂ ಕೂಡ ನಮ್ಮ ಯೋಚನೆಗಳಿಗೆ ಭಯ, ಇನ್ಸೆಕ್ಯೂರಿಟಿ ಫೀಲಿಂಗ್. ಸೊ ಯಾವಾಗ ಧ್ಯಾನಿ ಈ ರೂಪ ದೇಹದಿಂದ ಪ್ರಜ್ಞೆನ ಅತಿಗೆಳೆದು ಅವನು ಅರೂಪ ದೇಹವನ್ನು ಅವನು ಪ್ರವೇಶ ಮಾಡ್ತಾನೋ, ಪ್ರವೇಶ ಮಾಡಿದಾಗ ಈಗ ಯೋಚನೆಗಳೆಲ್ಲಿದೆ? ಯೋಚನೆಗಳೆಲ್ಲಿದೆ? ಸಂಕಲ್ಪ ಮನಸ್ಸಿನಲ್ಲಿದೆ. ಇವನು ಪ್ರಜ್ಞೆಯಲ್ಲಿದೆ, ಅರೂಪ ಮನಸ್ಸಿನ ಮಟ್ಟದಲ್ಲಿದೆ. ಅವರೊಂದು ಉದಾಹರಣೆ ಹೇಳಿದ್ರು. ವಿಮಾನ ನಡೆಸುವಾಗ ಮೋಡದೊಳಗಡೆ ಹೋಗಿದೆ, ಅವನೇನಾದ್ರೂ ಅಯ್ಯೋ ಆಕಾಶನೇ ಕಾಳ್ತಾ ಇಲ್ಲ ಅಂತ ಭಯಪಟ್ಕೊಂಡ್ರೆ ಏನಾಗುತ್ತೆ? ಬಿದ್ದೋಗ್ಬಿಡುತ್ತೆ, ಏನಾದ್ರೂ ಆಗ್ಬಿಡ್ಬೋದು. ಆದ್ರೆ ಅವನಿಗೆ ಗೊತ್ತಿರಬೇಕು, ಈ ಮೋಡಗಳು ಪಾಸಾಗಿ ನನಗೆ ಮತ್ತೆ ಆಕಾಶ ಕಾಣುತ್ತೆ ಅಂತಕ್ಕಂತಹ ದೃಢತೆಯಿಂದ ಅವನು ಮುಂದಕ್ಕೆ ಹೋಗ್ತಾನೆ. ಅವನು ಈಗ ಫ್ಲೈಟಲ್ಲಿ ಬರ್ಬೇಕಾದ್ರೆ ನೋಡ್ರಿ, ಮೋಡ ಎಲ್ಲ ಎಲ್ಲಿದ್ದಾವೆ? ನಾವು ದಿನ ನಮ್ಮನೇಲಿ ನಮ್ಮೂರಲ್ಲಿದ್ದಾಗ ಮೋಡ ಎಲ್ಲಿ ಕಾಣ್ತಿದ್ವು? ನಾವು ಮೋಡ ನೋಡ್ತಿದ್ವಿ ಹಿಂಗೆ ತಲೆ ಎತ್ತಿ. ಈಗ ಮೋಡ ನೋಡ್ಬೇಕು ಅಂದ್ರೆ ವಿಮಾನದಲ್ಲಿ ಹೋಗ್ಬೇಕಾರೆ ಕೆಳಗೆ ನೋಡ್ಬೇಕು, ಮೋಡ ನೋಡ್ಬೇಕು ಅಂದ್ರೆ ಅಲ್ವಾ? ಈಗೇನಾಗಿದೆ, ಈ ಅರೂಪ ಮನಸ್ಸಿನ ಮಟ್ಟದಲ್ಲಿ ನಮ್ಮ ಪ್ರಜ್ಞೆ ಇರುವಾಗ ಸಂಕಲ್ಪಗಳು ಕೆಳಗೆ, ನಾವು ಸಂಕಲ್ಪಗಳ ಮೇಲಿದ್ದೇವೆ. ಮೇಲಿರುವಾಗ ಏನು ನಡೀತದೆ ಅಂತ ಹೇಳಿದ್ರೆ, ಈಗೊಂದು ಮಂಜುಗಡ್ಡೆಯ ಒಂದು ತುಂಡಿದೆ. ಇಷ್ಟು ದೊಡ್ಡದೊಂದು ಮಂಜುಗಡ್ಡೆ ಇದೆ ನನ್ನ ಕೈನಲ್ಲಿ.
ಅದನ್ನು ಈಗ ನಾನು ಕರಗಿಸ್ಬೇಕು. ನನ್ನ ಕೈನಲ್ಲಿ ಒಂದು ಮಸೂರನ್ನು ಇದೆ, ಒಂದು ಮಸೂರನು ಇದೆ. ಏನು ಮಾಡಬೇಕು ಆ ಮಸೂರ ಇಟ್ಕೊಂಡು? ಏನು ಮಾಡಿದ್ಬೇಡ, ನೀವು ಚಚ್ಚಬೇಡಿ, ನಾನು ಮಸೂರ ಅಂತ ಹೇಳ್ತಾ ಇದ್ದೀನಿ. ಮಸೂರ ಅದು ಭೂತ ಕನ್ನಡಿ ಅಂತೀವಲ್ಲ, ಅದು ಭೂತ ಕನ್ನಡಿ ಇದೆ. ನೀವೇನು ಮಾಡಬೇಡಿ, ಆ ಮಂಜುಗಡ್ಡೆನಲ್ಲಿ ಇಟ್ಬಿಟ್ಟು ಆ ಭೂತ ಕನ್ನಡಿಯನ್ನ ಆ ಸೂರ್ಯನ ಕಿರಣಗಳಿಗೆ ಇಳಿದು ಆ ಸೂರ್ಯನ ಕಿರಣಗಳು ಒಂದೇ ಸಮನೆಯಲ್ಲಿ ಬೀಳುವಂತೆ ನೀವು ಮಾಡಿಬಿಟ್ರೆ ಅದು 2 ಗಂಟೆ 3 ಗಂಟೆಯಲ್ಲಿ ಕರಗಬೇಕಾದ ಮಂಜುಗಡ್ಡೆ ಒಂದು 10 ನಿಮಿಷದಲ್ಲಿ ಆ ಶಾಖದಿಂದ ನೀವು ಭೂತ ಕನ್ನಡಿಯ ಮೂಲಕ ಆ ಶಾಖವನ್ನು ಕೊಡ್ತಾ ಬಂದಾಗ ನೀವೇನು ಮಾಡ್ತಾ ಇಲ್ಲ, ಬರೀ ಅಲ್ಲಿ ಶಾಖನ ಅದ್ರ ಮೇಲೆ ಬಿಡ್ತಾ ಇದ್ದೀರಾ, ಇಲ್ಲಿ ಮಂಜುಗಡ್ಡೆ ಏನಾಗ್ತಾ ಇದೆ, ಕರಗಿ ಹೋಗ್ತಾ ಇದೆ. ಇಲ್ಲಿ ಏನಾಗ್ತಾ ಇದೆ, ನಮ್ಮ ಪ್ರಜ್ಞೆ ರೂಪದೇಹದ ಮಟ್ಟದಲ್ಲಿ ನಿಂತಾಗ ಕೆಳಗಡೆ ಸಂಕಲ್ಪಗಳು ಓಡಾಡ್ತಾ ಇದ್ದಾವೆ. ಹೆಂಗೆ ಅಂದ್ರೆ, ಈಗ ಆ ಕುರಿಗಾಹಿಯ ಮೇಲೆ, ಆ ಕುರಿ ಹಿಂಡಿನ ಮೇಲೆ ಯಾವುದಾದ್ರೂ ಒಂದು ತೋಳನೋ ಒಂದು ಇನ್ನೊಂದೋ ಬಂದ್ಬಿಟ್ರೆ ಹೆಂಗ್ ಓಡಾಡ್ತವೆ, ಹಂಗೆ ಓಡಾಡೋಕೆ ಶುರು ಆಗ್ಬಿಡ್ತವೆ. ಈಗ ನಮಗೆ ಧ್ಯಾನ ಮಾಡಕ್ ಕುತ್ಕೊಂಡಾಗ ಅಯ್ಯೋ ಸಿಕ್ಕಾಪಟ್ಟೆ ಧ್ಯಾನ ಮಾಡಕ್ ಕುತ್ಕೊಂಡಾಲೆ ಬಂದ್ಬಿಡ್ತಕೊಂಡ್ರೆ ಯೋಚನೆ ಅಂತೀವಲ್ಲ, ಧ್ಯಾನ ಮಾಡಕ್ ಕುತ್ಕೊಂಡಾಗ ಯೋಚನೆಗಳು ಬರಲಿಲ್ಲ, ಅವಾಗಲೇ ಇದ್ವು, ನಾವು ನೋಡ್ಕೊಂಡಿರ್ಲಿಲ್ಲ. ಈಗ ನೋಡ್ಕೊಳ್ಳೋಕೆ ಶುರುವಾದ್ವಲ್ಲ, ಅವಕ್ಕೀಗ ಭಯ ಬಂದ್ಬಿಡುತ್ತಾ ಯೋಚನೆಗಳು. ಅಯ್ಯೋ ನಾನು ಉಳ್ಕೋಬೇಕಲ್ಲ ಅಂತ ಮತ್ತೆ ಅದ್ರ ಒಂದ್ರ ಜೊತೆಲಿ ಒಂದು ಕೂಡ್ಕೊಳ್ಳೋಕೆ ಪ್ರಯತ್ನ ಮಾಡುತ್ತವೆ. ಆದ್ರೆ ನನ್ನ ಪ್ರಜ್ಞೆ ಮೇಲಿದ್ದಾಗ ಒಂದೊಂದು ಆಲೋಚನೆ ಇದೆಯಲ್ಲ, ಒಂದೊಂದು ಆಲೋಚನೆಯನ್ನು ನಾವು ಅರ್ಥ ಮಾಡ್ಕೋಬೇಕು. ಇಟ್ ಈಸ್ ನಾಟ್ ಅನ್ ಆರ್ಡಿನರಿ ಥಿಂಗ್, ಅದು ಸಾಮಾನ್ಯ ಸಂಗತಿ ಅಲ್ಲ. ಒಂದೊಂದು ಆಲೋಚನೆ ಅಂದ್ರೆ ಅದು ಒಂದು ಅದ್ಭುತವಾದಂತಹ ಶಕ್ತಿಯ ಕೇಂದ್ರ. ಒಂದೊಂದು ಆಲೋಚನೆಯೂ ಒಂದು ಅದ್ಭುತವಾದ ಶಕ್ತಿಯ ಕೇಂದ್ರ. ಧ್ಯಾನದಲ್ಲಿ ಆ ಉನ್ನತ ಪ್ರಜ್ಞೆಯಿಂದ ಈ ಸಂಕಲ್ಪ ಮನಸ್ಸಿನಲ್ಲಿರುವಂಥ ಒಂದು ಸಂಕಲ್ಪವನ್ನು, ಒಂದು ಆಲೋಚನೆ, ಆ ಅರಿವಿನ ಜಳಕ್ಕೆ ಈ ಸಂಕಲ್ಪ ಸಿಕ್ಕಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಆ ಸಂಕಲ್ಪ ಇಟ್ ಬಿಕಮ್ ಮೆಲ್ಟ್. ಏನಾಗುತ್ತದು, ಕರಗಿ ಹೋಗಿಬಿಡುತ್ತೆ. ಆದ್ರೆ ನಾನು ಒಂದು ಮಾತು ಹೇಳಿದ್ದೆ, ಒಂದೊಂದು ಸಂಕಲ್ಪವೂ ಒಂದು ಅದ್ಭುತವಾದ ಶಕ್ತಿಯ ಕೇಂದ್ರ ಅಂತ. ಈಗ ಆ ಸಂಕಲ್ಪ ಕರಗಿ ಹೋಯ್ತು, ಅದರಲ್ಲಿತ್ತಲ್ಲ ಎನರ್ಜಿ, ಅದರಲ್ಲಿತ್ತಲ್ಲ ಶಕ್ತಿ, ಆ ಶಕ್ತಿ ಅದು ಏನು ಮಾಡ್ತು ಅಂತ ಹೇಳಿದ್ರೆ, ತನ್ನನ್ನು ಸರೆಂಡರ್ ಮಾಡಿಕೊಳ್ತು. ಯಾರಿಗೆ ಸರೆಂಡರ್ ಮಾಡ್ಕೊತು? ತನಗಿಂತ ಉನ್ನತವಾದದ್ದಿತ್ತಲ್ಲ, ಆ ಉನ್ನತವಾದದಕ್ಕೆ ಇದು ತನ್ನನ್ನು ಸಮರ್ಪಣೆ ಮಾಡಿಕೊಳ್ತು. ಆ ಅರಿವಿನ ಜಳದ ಶಕ್ತಿ ಅಂಥದ್ದು ಅಂತ ಹೇಳಿದ್ರೆ, ಆ ಧ್ಯಾನದ ಅರಿವಿನ ಜಳದ ಶಕ್ತಿ ಎಂಥದ್ದಪ್ಪ ಅಂತ ಹೇಳಿದ್ರೆ, ಆ ಅರಿವಿನ ಜಳಕ್ಕೆ ಸಿಕ್ಕಂತಹ ಒಂದು ಆಲೋಚನೆ ಇದೆಯಲ್ಲ, ಇನ್ನು ಮುಂದೆ ಅದು ಹುಟ್ಟಲ್ಲ. ಇನ್ನು ಮುಂದೆ ಅದು ಹೇಗೆ ಸುಟ್ಟೋಯ್ತು ಅಂತ ಹೇಳಿದ್ರೆ, ನೀವೊಂದು ಕೊರಡಿಗೆ ಬೆಂಕಿ ಹಾಕಿದ್ರೆ ಕೊನೆಗೆ ಏನು ಉಳಿಯುತ್ತೆ? ಒಂದು ಕೊರಡಿಗೆ ಬೆಂಕಿ ಹಾಕಿದ್ರೆ ಏನು ಉಳಿಯುತ್ತೆ? ಕೊನೆಗೆ ಬೂದಿನಾದ್ರೂ ಉಳಿಯುತ್ತೆ. ನೀವು ಕರ್ಪೂರದ ಒಂದು ದೊಡ್ಡ ಬೆಟ್ಟಕ್ಕೆ ಬೆಂಕಿ ಹತ್ತಿಸ್ಬಿಟ್ರೆ ಕೊನೆಗೆ ಏನು ಉಳಿಯುತ್ತೆ? ಇದನ್ನ ಉಳ್ಕೊಳ್ಳುತ್ತಾ? ಅದ್ರದ್ದು ಇಜ್ಜಲು ಬೇಕು ನನಗೆ ಅಂದ್ರೆ ಉಳ್ಕೊಳ್ಳುತ್ತಾ? ಉಳ್ಕೊಳ್ಳಲ್ಲ. ಒಂದು ಇಜ್ಜಲು ಉಳ್ಕೊಳ್ಳಲ್ಲ. ಹಾಗೆ ಈ ಉನ್ನತ ಪ್ರಜ್ಞೆಯ ಮಟ್ಟಕ್ಕೆ ನಮ್ಮ ಪ್ರಜ್ಞೆ ಏರಿದ್ರೆ, ಕೆಳಗಡೆ ಇರತಕ್ಕಂಥ ಸಂಕಲ್ಪ ಕರಗಿದಾಗ ಅಲ್ಲಿ ಒಂದು ಸಂಕಲ್ಪ ಕರಗಿತು, ಅದ್ರ ಜೊತೆನಲ್ಲಿ ಅದರಲ್ಲಿದ್ದಂಥ ಶಕ್ತಿ ನಮ್ಮ ಆತ್ಮಶಕ್ತಿಯನ್ನಾಗಿ ಏನಾಯ್ತದು? ಪರಿವರ್ತನೆ ಆಯಿತು. ಒಂದು ಕಡೆ ಇದು ಕರಗಿತು, ಅದರ ಉಪಟಳ ಇಲ್ದಂಗಾಯ್ತು. ಒಂದು ಸಂಗತಿ. ಇನ್ನೊಂದು ಸಂಗತಿ, ಅದರ ಕೇಂದ್ರದಲ್ಲಿದ್ದಂಥ ಎನರ್ಜಿ, ಆ ಶಕ್ತಿ ಆತ್ಮಶಕ್ತಿಯಾಗಿದೆ. ಏನಾಯ್ತು? ಕನ್ವರ್ಟ್ ಆಯಿತು, ಪರಿವರ್ತನೆ ಆಯಿತು. ಸೊ ಇದು ನಡೀತಾ ಹೋಗುತ್ತೆ ಧ್ಯಾನದಲ್ಲಿ. ಪ್ರತಿದಿನದ ಧ್ಯಾನದಲ್ಲಿ ಈ ರೀತಿ ಎಲ್ಲ ಸಂಕಲ್ಪಗಳು ಏನಾಗ್ತಾ ಬರ್ತವೆ ಅಂದ್ರೆ ಕರಗ್ತಾ ಬರ್ತಾ. ಎಷ್ಟು ಸಂಕಲ್ಪಗಳ ಸಂಖ್ಯೆ ಕಡಿಮೆ ಆಗ್ತದೋ ಆಗ ಆ ಇರುವಂತಹ ಆ ಮನೋಬೈಲಿನಲ್ಲಿ ಕೆಲವೇ ಸಂಕಲ್ಪಗಳು
ತುಂಬ ಕಲಾತ್ಮಕವಾಗಿ ಜೋಡಿಸ್ಕೊಳ್ತವೆ ಅಂತ ಹೇಳ್ತಾರೆ ಅವರು. ಈಗ ಹೆಂಗಿದಾವೆ ಸಂಕಲ್ಪಗಳು? ಕಲಾತ್ಮಕವಾಗಿ ಜೋಡಿಸ್ಕೊಂಡಿಲ್ಲ, ಕುರಿಗಳ ಥರ ಇದ್ದಾವ ಅವು, ಕುರಿಗಳ ಥರ. ಯಾಕೆಂದ್ರೆ ಇನ್ಸೆಕ್ಯೂರಿಟಿ ಫೀಲಿಂಗ್, ಅವಕ್ಕೆ ಭಯ ಇದೆ, ಆ ಭಯದಿಂದ ಅವೆಲ್ಲ ಹಿಂಗಿದಾವಂತೆ. ಆದರೆ ಧ್ಯಾನದಲ್ಲಿ ನಾವು ಉನ್ನತ ಸ್ಥಿತಿಗೆ ಇರಿದಾಗ ಅತ್ಯಂತ ಕೆಳಮಟ್ಟದ ಸಂಕಲ್ಪಗಳು ಸಂಪೂರ್ಣವಾಗಿ ಕರಗಿ ಹೋಗುತ್ತವೆ. ಇನ್ನು ಉಳಿದಂತಹ ಕೆಲವೇ ಸಂಕಲ್ಪಗಳು, ಅವೆಂಥ ಸಂಕಲ್ಪಗಳಾಗಿರ್ಬೇಕಾಗಾದ್ರೆ? ನಾನು ನಿನ್ನೆ ವಿಚಾರ ಮಾಡ್ತಾ ಹೇಳಿದೆ, ಕೆಲವು ಸಾರಿ ಕೆಲವು ಪದಗಳನ್ನ ನಾವು ಬಳಸ್ತೀವಲ್ಲ, ಅದು ಅಂದರೆ ನಾನು ತಪ್ಪು ಅಂತ ಹೇಳಲ್ಲ, ಅದು ಅಷ್ಟು ಆಪ್ಟ್ ಆಗಲ್ವೇನೋ ಅಂತ ಅನಿಸುತ್ತೆ ಅಂದೆ ನಾನು ಅಷ್ಟೇ. ಯಾಕೆಂದರೆ ಅಶುದ್ಧ ಮನಸ್ಸು ಅಂತ ಕರಿತೀವಿ ನಾವು. ಈಗ ಅಶುದ್ಧ ಮನಸ್ಸು ಅಂತ ಕರೆದ ತಕ್ಷಣ ಎಷ್ಟು ಉಪಲೋಕ ಅಂದರೆ ಏನು ಹೇಳ್ಬಿಡ್ತೀವಿ? ಮನೋಲೋಕದ ಕೆಳಗಿನ 4 ಉಪಲೋಕಗಳನ್ನು ನಾವು ಅಶುದ್ಧ ಮನಸ್ಸು ಅಂತ ಕರೆದು ಬಿಡ್ತೀವಿ. ಅಶುದ್ಧ ಮನಸ್ಸು ಅಂತ ನಾವು ಒಂದೇ ಸಾರಿ ಅದನ್ನು ತೀರ್ಮಾನ ಮಾಡಿಬಿಟ್ರೆ ಅದರಲ್ಲಿ ಶುದ್ಧವಾದ್ದೇನು ಇಲ್ವಾ? ಶುದ್ಧವಾದ್ದಿಲ್ವಾ? ಶುದ್ಧವಾದ್ದು ಇದೆ ಅದು. ಅದಕ್ಕೆ ಅದನ್ನ ರೂಪ ಮನಸ್ಸು ಅಂತ ಕರೆಯೋದು ಒಂಥರ ಬಹಳ ಆಪ್ಟೇನು ಅಂತ ಅನ್ಸುತ್ತೆ. ರೂಪ ಇದೆ, ಆದ್ರೆ ಅದನ್ನು ಶುದ್ಧ ಅಂತ ಹೇಳಿ. ಯಾಕೆಂದ್ರೆ ನೀವು ಇಲ್ಲಿ ಕೂತ್ಕೊಂಡು ನಿಮ್ಮ ಯಾರೋ ನಿಮ್ಮ ಬಂಧು, ನಿಮ್ಮ ಸ್ನೇಹಿತ, ಅವರ ರೂಪವನ್ನ ನೀವು ನಿಮ್ಮ ಮನಸ್ಸಿನ ಮುಂದೆ ತಂದುಕೊಂಡು ಪರಮಾತ್ಮ ಅವ್ರಿಗೆ ಒಳ್ಳೇದಾಗ್ಲಿ, ಯಾರೋ ದಾರಿಲಿ ಹೋಗ್ತಾ ಇದ್ದೀರಾ, ದಾರಿಲಿ ಹೋಗ್ತಾ ಇರ್ಬೇಕಾದ್ರೆ ಯಾರೋ ದುಃಖದಲ್ಲಿರೋರನ್ನ ನೀವು ನೋಡಬಹುದು, ಕಣ್ಣಿಂದ ನಿಮಗೆ ಕಾಣ್ಬೋದು. ಅವ್ರ ರೂಪನ ನಿಮ್ಮ ಮುಂದೆ ಇಟ್ಕೊಂಡು ಪರಮಾತ್ಮ ಈ ವ್ಯಕ್ತಿಯ ದುಃಖ ದೂರ ಆಗ್ಲಿ ಅಂತ ಒಂದು ಸಂಕಲ್ಪ ಮಾಡ್ತೀರಿ. ಅಲ್ಲಿ ರೂಪ ಇದೆ, ಆದರೆ ಅದು ಅಶುದ್ಧ ಅಂತ ಕರೆಯೋಕ್ಕಾಗುತ್ತಾ? ನಾವು ಅಶುದ್ಧ ಅಂತ ಹೇಳೋಕ್ಕಾಗಲ್ಲ. ಅದಕ್ಕೆ ಕೆಲವು ಪದಗಳು ಅದಕ್ಕಿಂತ ಇದು ಒಳ್ಳೆ ಪದನೇನು ಅಂತ ಅನಿಸುತ್ತೆ ನನಗೆ ಅಷ್ಟೇ. ಅದು ಮತ್ತೆ ಅನ್ಯತಾ ಭಾವಿಸ್ಬೇಡಿ. ಅಶುದ್ಧ ಅನ್ನೋದಕ್ಕಿಂತ ರೂಪ ಮನಸ್ಸು, ಥಿಯಾಸಫಿ ನೋಡಿ ಎಂಥ ಪರಿಭಾಷೆ ಕೊಟ್ಟಿದ್ದಾರೆ. ರೂಪ ಅಷ್ಟೇ, ಅದು ಅಶುದ್ಧ ಅಂತಲೇ ನಾವು ತೀರ್ಮಾನ ಮಾಡೋಕ್ಕಾಗಲ್ಲ. ಕೇವಲ ಕೆಳಗಿನ 1-2ನೇ ಉಪಲೋಕದಲ್ಲಿದ್ದರೆ ಅದು ತೀರಾ ಅಶುದ್ಧವಾಗಿರುತ್ತೆ. ರೂಪಲೋಕದ 1-2ನೇ ಕೆಳಗಿನ 1-2ನೇ ಲೋಕದಲ್ಲಿರುವಾಗ ಅದು ತೀರಾ ಅಶುದ್ಧ. ಯಾಕಂದ್ರೆ ಅದು ಕಾಮದೇಹದ ಜೊತೆಗೆ ತನ್ನ ಸಂಪರ್ಕನ ಹೊಂದಿರೋದ್ರಿಂದ ಅಶುದ್ಧವಾಗಿರುತ್ತೆ. ಆಲೇನೆ ಅದು 3-4ನೇ ಉಪಲೋಕದ ಮಟ್ಟಕ್ಕೆ ನಮ್ಮ ಪ್ರಜ್ಞೆ ಏರ್ಬಿಟ್ರೆ ಆಗ್ಲೇನೆ ಅಲ್ಲಿ ಒಳ್ಳೆದೇ ಇದೆ, ಆದರೆ ರೂಪ ಇದೆ ಅಷ್ಟೇ, ಅಲ್ಲಿ ರೂಪ ಇದೆ. ಅದರಿಂದ ಈಗ ನಮ್ಮ ಪ್ರಜ್ಞೆ ಅರೂಪ ಮನಸ್ಸಿನ ಮಟ್ಟದಲ್ಲಿ ಇರೋದ್ರಿಂದ, ರೂಪ ಮನಸ್ಸಿನ ಮಟ್ಟದಲ್ಲಿ ನಮ್ಮ ಪ್ರಜ್ಞೆ ಇರೋದ್ರಿಂದ ರೂಪ ಮನಸ್ಸಿನಲ್ಲಿರುವಂತಹ ಎಲ್ಲವನ್ನೂ ಕೂಡ ಅದಕ್ಕೆ ನೋಡಿಕೊಳ್ಳುವ ಸಾಮರ್ಥ್ಯ ಬಂದಿದೆ. ಈ ಸಾಮರ್ಥ್ಯವನ್ನು ಬಳಸ್ಕೊಂಡು ಅಲ್ಲಿನ ಕೆಲವು ಕೆಳಮಟ್ಟದ ಸಂಕಲ್ಪಗಳೆಲ್ಲ ಅದರ ಎದುರುಗಡೆ ಅರಿವಿನ ಜಳಕ್ಕೆ ಸಿಕ್ಕು ಅವು ನಿಲ್ಲಲಾರದೆ ಕರಗಿ 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 ಹೋಗ್ತಾ ಇದ್ದಾವೆ. ಗಟ್ಟಿ ಸಂಕಲ್ಪಗಳು ಮಾತ್ರ ಅಲ್ಲಿ ಉಳ್ಕೊಳ್ತವೆ. ಆದರೆ ಆ ಗಟ್ಟಿ ಸಂಕಲ್ಪಗಳು ನಮಗೆ ಬೇಕೋ ಬೇಡವೋ? ಬೇಕು. ಯಾಕೆ ಬೇಕವು? ದೇ ಆರ್ ಕ್ರಿಯೇಟಿವ್. ಅವು ಸಕಾರಾತ್ಮಕವಾದ ಆಲೋಚನೆಗಳವು. ಅವು ಇನ್ನೂ ನಿಂತಿದ್ದಾವೆ, ಅವು ಇನ್ನೂ ಈಗಲೂ ಕೂಡ ಇದ್ದಾವೆ. ಆದರೆ ಅವು ಹೇಗಿರ್ತಾವಪ್ಪ ಅಂದರೆ, ಆ ಮೌನ ಮನಸ್ಸಿನಲ್ಲಿರುವಂತಹ ಕೆಲವೇ ಸಂಕಲ್ಪಗಳು ಅವಶ್ಯಕತೆ ಬಿದ್ದಾಗ ಆ ರೂಪ ಮನಸ್ಸಿನ ಮಟ್ಟಕ್ಕೆ ಇಳಿಯುತ್ತವೆ. ಅಲ್ಲಿ ಏನು ಕೆಲಸ ನಡಿಬೇಕಾಗಿತ್ತು ಅದನ್ನು ನಡೆಸುತ್ತವೆ. ಅಗೈನ್ ವಾಪಸ್ ಹೋಗ್ತವೆ. ಆ ವಾಪಸ್ ಹೋದ್ರೂ ಕೂಡ ಅವು ತಾಕಲಾಟ ಇಲ್ಲ, ಘರ್ಷಣೆ ಇಲ್ಲ, ಹೋರಾಟ ಇಲ್ಲ, ಹೊಡೆದಾಟ ಇಲ್ಲ, ಶಾಂತವಾಗಿದ್ದಾವೆ. ಆ ಮೌನ ಮನಸ್ಸಲ್ಲಿದ್ದಂತಹ ಕೆಲವು ಆಲೋಚನೆಗಳು ಕೆಳ ಮನಸ್ಸಿಗೆ ಇಳಿತವೆ, ರೂಪ ಮನಸ್ಸಿಗೆ ಇಳಿಯುತ್ತವೆ, ತಮ್ಮ ಕೆಲಸ ಮಾಡುತ್ತವೆ, ಪುನಃ ಹೋಗಿ ಅವು ಆರಾಮಾಗಿ ವಿಶ್ರಮಿಸುತ್ತವೆ. ಸೊ ಹೀಗಾದಾಗ ನಮ್ಮ ಮನಸ್ಸು ಹೇಗಿರುತ್ತೆ? ಪ್ರಶಾಂತವಾಗಿರುತ್ತೆ. ಮಾಡಿಯೂ ಮಾಡದಂತಿರುವ ಸ್ಥಿತಿ, ನೋಡಿಯೂ ನೋಡದಂತಿರುವ ಸ್ಥಿತಿ. ಹೇಳ್ತಾರಲ್ಲ ಒಂದು ವಚನದಲ್ಲಿ, ಮಾಡುವಂತಿರಬೇಕು, ಮಾಡದಂತಿರಬೇಕು, ನೋಡುವಂತಿರಬೇಕು, ನೋಡದಂತಿರಬೇಕು, ಮಾಡುವ ಮಾಟದೊಳಗೆ ನೋಡುವ ಕೂಟದೊಳಗೆ ತಾನಿಲ್ಲದಂತಿರಬೇಕು. ಇಂತಹ ಸ್ಥಿತಿ ಅದು. ಆ ಸ್ಥಿತಿನಲ್ಲಿ ಪ್ರಜ್ಞೆ ಇರುತ್ತೆ. ಇಷ್ಟಕ್ಕೆ ನಿಲ್ಲಿಲ್ಲಲ್ಲ ಜರ್ನಿ. ಇದಿನ್ನು ನಾನು ಹೇಳಿದೀಗ ಅರೂಪ ಮನಸ್ಸಿನ ಮಟ್ಟಕ್ಕೆ ನಮ್ಮ ಪ್ರಜ್ಞೆ ಇರುತ್ತು. ಅಂದರೆ ಈಗ ನನಗೆ ಸದ್ಯದಲ್ಲಿ ಈ ದೇಹಾತ್ಮನಿಗೆ ಹೋಲಿಕೆ ಮಾಡಿಕೊಂಡಾಗ ನನ್ನ ಸ್ವಸ್ವರೂಪದ ದರ್ಶನ ಆಯಿತು. ಅರೂಪ ಮನಸ್ಸಿನ ಮಟ್ಟಕ್ಕೆ ಏರಿದಾಗ ನನಗೆ ನನ್ನ ಸ್ವರೂಪ ಏನು ಅಂತ ಅರ್ಥ ಆಯಿತು. ನಾನು ಈ ಮನಸ್ಸಲ್ಲ,
ನಾನು ಈ ಮನಸ್ಸಲ್ಲ ಅಂದಾಗ ಈಗ ಇನ್ನು ಮುಂದೆ ನನ್ನ ಕಾಂಟ್ಯಾಕ್ಟ್ ಯಾರ ಜೊತೆಗಾಗುತ್ತೆ? ಇದುವರೆಗೆ ನನ್ನ ಕಾಂಟ್ಯಾಕ್ಟ್ ಯಾರ ಜೊತೆಗಿತ್ತು? ದೇಹಾತ್ಮನ ಜೊತೆಲಿತ್ತು. ಮನಸ್ಸು, ಕಾಮದೇಹ, ಸ್ಥೂಲ ದೇಹದ ಜೊತೆಗೆ ನನ್ನ ಕನೆಕ್ಷನ್ ಇತ್ತು. ಈಗ ಎಲ್ಲ ಸಂಕಲ್ಪಗಳು ಅಲ್ಲಿ ಕರಗಿ ಹೋಗ್ಬಿಟ್ಟ ಮೇಲೆ ಈಗಿನ ಮುಂದೆ ನನ್ನ ಕನೆಕ್ಷನ್ ವೆರಿ ನೆಕ್ಸ್ಟ್ ಯಾವುದು? ವೆರಿ ನೆಕ್ಸ್ಟ್ ದೇಹ ಯಾವುದು? ರೂಪ ಮನಸ್ಸು ದಾಟಿದ ತಕ್ಷಣ ಇರೋ ದೇಹ ಯಾವುದು ನಮಗೆ? ಬುದ್ಧಿ. ಬುದ್ಧಿ ಬುದ್ಧಿ ಪ್ರಜ್ಞೆ ಅಂತ ಹೇಳ್ತೀವಿ. ಬುದ್ಧಿ ಪ್ರಜ್ಞೆ ನೋಡಿ, ಅಲ್ಲಿ ರೂಪ ಮನಸ್ಸಿನ ಮಟ್ಟದಲ್ಲಿ ಈಗ ನೆಲೆ ನಿಂತಿದೆ ನಮ್ಮ ಪ್ರಜ್ಞೆ. ಅದಕ್ಕಿನ್ನು ಮುಂದಕ್ಕೆ ಮೇಲಿಂದ ಹೆಚ್ಚಿಗೆ ಕಾಣುತ್ತೆ. ನೋಡಿ, ನಮ್ಮದು ಎವಲ್ಯೂಷನ್ ಹೆಂಗಿದೆ ಅಂದರೆ, ಎಲ್ಲಿವರೆಗೂ ನಮಗೆ ಸಮಸ್ಯೆ ಅಂದರೆ ಒಟ್ಟು 5 ದೇಹ ನಮಗೆ. ಒಟ್ಟು 5 ದೇಹ. ಅದರಲ್ಲಿ ಮೇಲಿಂದ 2.5, ಕೆಳಗಡೆದು 2.5. ಸ್ಥೂಲ ದೇಹ, ಸ್ಥೂಲ ಕಾಮ ರೂಪ. ರೂಪ ಅಂದಾಗ 2.5 ಆಯಿತು. ಅರೂಪ ಬುದ್ಧಿ ಆತ್ಮ, ಇದು 2.5 ಆಯಿತು. ಸೊ 2.5, 2.5, 5. ನಮಗೆ ಸಮಸ್ಯೆ ಇರೋದೆಲ್ಲ ಈ 2.5ಲಿ. ಈ 2.5 ಸ್ಥೂಲ ಕಾಮ ರೂಪ. ಈಗ ನಮ್ಮ ಪ್ರಜ್ಞೆ ಎಲ್ಲಿದೆ? ಅರೂಪ ಮಟ್ಟದಲ್ಲಿದೆ. ಇನ್ನು ನಮ್ಮ ಜರ್ನಿಗೆ ಇನ್ನ ಎಫರ್ಟ್ ಇಲ್ಲ. ಎಫರ್ಟ್ ಇಲ್ಲ. ಸಮಾಧಿನಲ್ಲಿ ಎಫರ್ಟ್ ಇಲ್ಲ. ಧಾರಣದಲ್ಲಿ ಎಫರ್ಟ್ ಇದೆ. ಧಾರಣದಲ್ಲಿ ಎಫರ್ಟ್ ಇದೆ, ಪ್ರಯತ್ನ ಇದೆ. ಧ್ಯಾನದಲ್ಲೂ ಒಂದು ಲೆವೆಲ್ಗೆ ಎಫರ್ಟ್ ಬರುತ್ತೆ. ಸಮಾಧಿನಲ್ಲಿ ನೋ ಎಫರ್ಟ್. ಅದನ್ನು JK ಅವ್ರು ಏನು ಹೇಳಿದ್ರು? ಎಫರ್ಟ್ಲೆಸ್ ಎಫರ್ಟ್ ಅಂದ್ರು. ಎಫರ್ಟ್ಲೆಸ್ ಎಫರ್ಟ್, ಪ್ರಯತ್ನವಿಲ್ಲದ ಪ್ರಯತ್ನ. ಇನ್ನು ಇಲ್ಲಿವರೆಗೂ ಆಗ್ತಾ ಇದ್ದಷ್ಟು ಹೋರಾಟ ಆಗೋದಿಲ್ಲ. ಇನ್ನ ಆ ಮಕ್ಕಳು ಏನೋ ಆಡ್ತಾರೆ, ಅದಕ್ಕೇನು ಹೇಳ್ತೀರಿ ಗೊತ್ತಿಲ್ಲ. ಹಿಂಗೆ ಹಾಕಿರ್ತಾರೆ, ಈ ಕಡೆ ಕುತ್ಕೊಂಡ್ರೆ ಹಿಂಗೆ ಹೇಳೋದು, ಹಿಂಗೆ ಹೇಳೋದು. ಅದು ಈಗ ಸ್ವಲ್ಪ ಹೇಳೋವರೆಗೂ ಕಷ್ಟ. ಹಿಂಗೆ ಎದ್ದು ಬಿಟ್ರೆ ಮೇಲಕ್ಕೆ ಬೆಳಕ್ ಅಂದ್ಬಿಡು. ಆಮೇಲೆ ಈ ಕಡೆ ಸ್ವಲ್ಪ ಹೇಳೋವರೆಗೂ ಕಷ್ಟ. ಆಮೇಲೆ ಈ ಕಡೆ. ಈಗ ನಮ್ಮ ಪರಿಸ್ಥಿತಿ ಹೆಂಗಿದೆ ಅಂದರೆ, ಕಷ್ಟ 2 ತ್ರಿಕೋನಗಳನ್ನ ನಾವು ಯೋಚನೆ ಮಾಡೋದಲ್ಲ. ಹಿಂಗೊಂದು ಇಂಟು ಮಾರ್ಕ್ ಹಾಕೊಂಬಿಡಿ. ನೀವು ಒಂದು ಇಂಟು ಮಾರ್ಕ್ ನಿಮ್ಮ ಮನಸ್ಸಿನ ಮುಂದೆ ತಂದ್ಕೊಳ್ಳಿ. ಇಂಟು ಮಾರ್ಕ್ ತಂದ್ಕೊಳ್ಳಿ. ಆ ಇಂಟು ಮಾರ್ಕ್ ಅಂದರೆ ನೋಡಿ, ಹಿಂಗಿದೆ ಕೆಳಗಡೆ ಮುಖ, ಹಿಂಗೆ ವೈಡ್ ಆಗಿದೆ, ಹಿಂಗೆ ವೈಡ್ ಇದೆ. ಹಿಂಗೆ ಅಂದ್ರೆ ನಮ್ಮ ಪ್ರಜ್ಞೆ ಹಿಂಗೆ ಹೋಗಿದೆ. ಈಗ ನಾವು ಈ ಮಟ್ಟಕ್ಕೆ ರೂಪದೇಹದ ಕೊಟ್ಟ ಕೊನೆಯನ್ನು ದಾಟಿ ನಾವು ಅರೂಪದೇಹಕ್ಕೆ ಮಟ್ಟಕ್ಕೆ ಬಂದ್ವಿ ಅಂತ ಹೇಳಿದ್ರೆ, ಇನ್ನು ಹಿಂಗಿತ್ತಲ್ಲ, ಇಷ್ಟು ಹರಡ್ಕೊಂಡೋಗಿತ್ತಲ್ಲ, ಇದನ್ನ ನೀವು ಈ ಸೆಂಟ್ರಿಗೆ ತಂದು ನಿಲ್ಲಿಸೋದಿದೆಯಲ್ಲ, ದಿಸ್ ಈಸ್ ದಿ ಹಾರಿಬಲ್ ಟಾಸ್ಕ್. ಇದು ದೊಡ್ಡ ಕೆಲಸ ನಮ್ದಿದು. ಈ ಪಾಯಿಂಟಿಗೆ ತಂದು ನಿಲ್ಲಿಸ್ಬಿಟ್ರೆ ಇನ್ನ ಇಂಟು ಮಾರ್ಕಿಂಗ್ ಉಲ್ಟಾ ಮಾಡ್ಕೊಳ್ಳಿ. ಈಗ ಇಲ್ಲಿಗೆ ಬಂದಿದ್ದು ಇನ್ನು ಹಿಂಗೆ ಹೋಗ್ತಾ ಇರುತ್ತೆ ಮೇಲಕ್ಕೆ. ಹಿಂಗೆ ಹೋಗೋದಿದೆಯಲ್ಲ, ಇನ್ನು ಬಹಳ ಸುಲಭ. ಇನ್ನು ಬಹಳ ಸುಲಭ. ಅಲ್ಲಿಗೆ ಇಲ್ಲಿವರೆಗೂ ಏನು ಬೇಕು? ಎಫರ್ಟ್ ಬೇಕು. ಈ ಪಾಯಿಂಟಿಗೆ ನೀವು ತಂದು ನಿಲ್ಲಿಸೋವರೆಗೂ ಎಫರ್ಟ್ ಬೇಕಿತ್ತು. ಇಲ್ಲಿಗೆ ತಂದು ನಿಲ್ಲಿಸ್ಬಿಟ್ರೆ ಅಂದ್ರೆ ಇನ್ನು ನಿಮ್ಮ ಕೆಲಸ ಮುಗೀತು. ಇನ್ನು ನಮ್ಮ ಕೆಲಸ ಮುಗೀತು. ಇನ್ನ ಸಹಜವಾಗಿ ತನ್ನ ಕೆಲಸ ನಡೀತಾ ಹೋಗುತ್ತೆ. ರೂಪದೇಹದಿಂದ ಬುದ್ಧಿ ಪ್ರಜ್ಞೆಗೆ, ಬುದ್ಧಿ ಪ್ರಜ್ಞೆಯಿಂದ ಆತ್ಮ ಪ್ರಜ್ಞೆ, ಆತ್ಮನಿಂದ ಪುರುಷಾತ್ಮನ ಪ್ರಜ್ಞೆ, ಪುರುಷಾತ್ಮನಿಂದ ಪರಮಾತ್ಮನವರೆಗೆ ನಮ್ಮ ಪ್ರಜ್ಞೆ ಅರ್ಥ ಹೋಗುತ್ತೆ. ಅಲ್ಲಿ ನಾವು ಈ ಪರಮಾತ್ಮನವರೆಗೆ ನಮ್ಮ ಪ್ರಜ್ಞೆ ಏರಿದೆ ಅಂತ ಹೇಳಿದ್ರೆ ನಾವೆಲ್ಲಿರ್ತೀವಿ? ಸಮಾಧಿ ಸ್ಥಿತಿ. ಸಮಾಧಿ. ನೀವು ಸಂಪೂರ್ಣವಾಗಿ ಒಂದು ಸಮಸ್ಥಿತಿನಲ್ಲಿದ್ದುಬಿಟ್ಟಿದ್ದೀರಾ. ಸಂಪೂರ್ಣವಾದ ಸಮಸ್ಥಿತಿನಲ್ಲಿ ನಾವಿದ್ದುಬಿಟ್ಟಿದ್ದೇವೆ. ಈಗೇನಾಗಿದೆ, ಇಲ್ಲಿ ಸಂಕಲ್ಪ ಮನಸ್ಸಿನಲ್ಲಿ ಯಾವ ಬೀಜಗಳು ಉಳ್ಕೊಂಡಿಲ್ಲ. ಎಲ್ಲ ಬೀಜ ಕರಗೋಗ್ಬಿಟ್ಟಿಲ್ಲ. ಆ ಕರಗಿ ಹೋಗಿರೋದ್ರಿಂದ ಈಗ ಅದೆಂಥ ಸಮಾಧಿ ಆಗುತ್ತೆ? ಇದು ಒಂದು ಸ್ವಲ್ಪ ಕಾಲದಲ್ಲಿ ನಡೆಯುವಂತಹ ಒಂದು ಕಾರ್ಯ ಅಲ್ಲ. ಧ್ಯಾನ ಸಿದ್ಧಿಸಿ ಅವನಿಗೆ ಧ್ಯಾನ ಸಿದ್ಧಿಸಿದ ನಂತರ ಇನ್ನು ಮುಂದುವರೆದ ಸ್ಥಿತಿಗಳಲ್ಲಿ
ಈ ಎಲ್ಲ ಸಂಕಲ್ಪಗಳು ಕರಗಿ 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 ಕೊನೆಗೆ ಅವನು ಯಾವ ಅವಸ್ಥೆಗೆ ಹೋಗ್ತಾನಪ್ಪ ಅಂತ ಹೇಳಿದ್ರೆ, ಪರಮಾತ್ಮನಿಗೆ ನಾವೊಂದು ಗುಣವನ್ನು ಆರೋಪಿಸ್ತೀವಿ. ಏನು ಆರೋಪಿಸ್ತೀವಿ ಗೊತ್ತಾ? ತ್ರಿಗುಣಾತೀತ. ತ್ರಿಗುಣಾತೀತ. ಇಲ್ಲಿವರೆಗೂ ನಾವು ಯಾವ ಸ್ವಭಾವವನ್ನು ಮೈಗೂಡಿಸ್ಕೊಳ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ವಿ ಇಲ್ಲಿವರೆಗೆ? ಗುಣಗಳಲ್ಲಿ ಯಾವ ಗುಣನ ನಾವು ರೂಢಿಸ್ಬೇಕು ಅಂತ ಹೇಳ್ಕೊಳ್ತಾ ಇದ್ವಿ ಇಲ್ಲಿವರೆಗೆ? ಸಾತ್ವಿಕ ಗುಣ, ಸಾತ್ವಿಕ ಗುಣ ಅಂತ ಹೇಳ್ತಾ ಇದ್ವಲ್ವ ಈಗ ನಾವು ಇಲ್ಲಿವರೆಗೆ. ಆದರೆ ಇಲ್ಲಿ ಈ ಹಂತಕ್ಕೆ ಬಂದಾಗ ಪರಮಾತ್ಮನನ್ನ ಯಾವ ಗುಣ ಅಂತ ಹೇಳ್ತೀರಿ? ಯಾವ ಗುಣಿ ಅಂತೀರಿ? ರಾಜಸಿ ಅಂತಿರೋ, ತಾಮಸಿ ಅಂತಿರೋ, ಸಾತ್ವಿಕ ಅಂತಿರೋ? ಇದು ಯಾವ್ದಾದ್ರು ಗುಣಗಳಿಗೆ ಅವನು ಒಳಪಡ್ತಾನ? ಯಾವ ಗುಣಗಳಿಗೂ ಅವನು ಒಳಪಡೋನಲ್ಲ. ಅವನು ಗುಣಾತೀತ, ನಿರ್ಗುಣ. ತ್ರಿಗುಣಾತೀತ ದತ್ತಾತ್ರೇಯ ಅಂತ ಯಾವುದೊಂದು ಹಾಡಿತ್ತು. ತ್ರಿಗುಣಾತೀತ. ಅವನು ತ್ರಿಗುಣಗಳಿಗೆ ಅತೀತನಾದವನು. ಈ ಸಮಾಧಿ ಸ್ಥಿತಿನಲ್ಲಿ ಆ ಸ್ಥಿತಿಯನ್ನು ಎಟ್ಕಿಸ್ಕೊಂಡಿರ್ತಕ್ಕಂತಹ ಸಾಧಕ ಅವನು ಕೂಡ ಎಲ್ಲಿರ್ತಾನೆ? ತ್ರಿಗುಣಗಳಿಗೆ ಅತೀತನಾದಂತಹ ಸ್ಥಿತಿನಲ್ಲಿ ಇರ್ತಾನೆ. ತ್ರಿಗುಣಗಳಿಗೆ ಅತೀತವಾದಂತಹ ಸ್ಥಿತಿ. ಸೊ ಇಲ್ಲಿಗೆ ಏನಾಗುತ್ತೆ ಅಂದರೆ, ನಮ್ಮ ಏನು ಈ ವಿಕಾಸದ ಮಟ್ಟಗಳನ್ನು ನಾವು ಹೇಳ್ತಾ ಇದ್ವೋ, ವಿಕಾಸದ ಮಜಲುಗಳನ್ನು ನಾವು ಅರ್ಥ ಮಾಡ್ಕೊಂಡಿದ್ವೋ, ಆ ವಿಕಾಸದ ಒಂದು ಎಲ್ಲ ಮಜಲುಗಳನ್ನು ಅವನು ತಲುಪಿಬಿಡ್ತಾನೆ. ಇನ್ನು ಮುಂದಕ್ಕಿನ್ನೂ ಬೇರೆ ಏನೇನೋ ಅದು ಬಿಡಿಯೋದು, ಅದು ಇನ್ನೂ ಏನೇನೋ ನಡೆಯುತ್ತೆ. ಯಾಕೆಂದರೆ 5ನೇ ದೀಕ್ಷೆ ಆದಮೇಲೂ ಕೂಡ, ಜೀವನ್ಮುಕ್ತರಾದ ಮೇಲೂ ಕೂಡ 6ನೇ ದೀಕ್ಷೆ ಇದೆ, 7ನೇ ದೀಕ್ಷೆ ಇದೆ, 8ನೇ ದೀಕ್ಷೆ ಇದೆ, 9, 10ನೇ ದೀಕ್ಷೆವರೆಗೂ ನಮಗೆ ಹೇಳ್ತಾರೆ. 10ನೇ ದೀಕ್ಷೆನಲ್ಲಿ ಕೂಡ ಸೈಲೆಂಟ್ ವಾಚರ್, ಮೌನ ಮುನಿಗಳು ಅಂತ ಇದ್ದಾರೆ ಅನ್ನೋದನ್ನು ನಮ್ಮ ಥಿಯಾಸಫಿ ನಮಗೆ ಹೇಳ್ಕೊಡ್ತಾ ಇದೆ. ಹಾಗಾಗಿ ಈ ಸಮಾಧಿ ಸ್ಥಿತಿನಲ್ಲಿ ಅವನು ತನ್ನ ಪುರುಷಾತ್ಮನ ಪ್ರಜ್ಞೆಯನ್ನೂ ಕೂಡ, ದೇಹಾತ್ಮ ಸಂಪೂರ್ಣವಾಗಿ ಜೀವಾತ್ಮನ ಅಂಕೆಗೆ ಒಳಪಟ್ಟಿದೆ, ಜೀವಾತ್ಮ ಸಂಪೂರ್ಣವಾಗಿ ಪುರುಷಾತ್ಮನ ಅಂಕೆಗೆ ಒಳಪಟ್ಟಿದ್ದಾನೆ, ಪುರುಷಾತ್ಮ ಪರಮಾತ್ಮನಲ್ಲಿಯೇ ಅವನಿಗೇನಾಗಿದ್ದಾನೆ ಒಂದಾಗಿ, ಆ ಪರಮಾತ್ಮ ಅಂತಕ್ಕಂಥವನು ಹೇಗೆ ತ್ರಿಗುಣಾತೀತನೋ ಇವನು ಕೂಡ ಏನಾಗಿದ್ದಾನೀಗ ತ್ರಿಗುಣಾತೀತನ ಆಗ್ಬಿಟ್ಟಿದ್ದಾನೆ, ಗುಣಗಳಿಗೆ ಅತೀತನಾಗಿದ್ದಾನೆ. ನೋಡಿ, ಇಂಥ ಅತ್ಯದ್ಭುತವಾದಂತಹ ವಿಚಾರ ಅಂತ ಅನಿಸುತ್ತೆ. ಆದರೆ ಇದು ಯಾರಿಗೋ ಸಂಬಂಧಪಟ್ಟಿರುವ ವಿಷಯವ? ಇದು ಯಾರ್ದಾದ್ರೂ ಒಬ್ರ ಕಥೆನ? ಇದು ಯಾರೋ ಒಬ್ಬಿಬ್ಬರ ಕಥೆ ಅಲ್ಲ, ಎಲ್ಲರ ಕಥೆ ಇದು. ನಿಮ್ಮೆಲ್ಲರ ಕಥೆ ಇದು. ನಮ್ಮ ನಂಜುಂಡ ಶೆಟ್ಟರು ಹೇಳ್ತಾ ಇದ್ರು, ಎಲ್ಲರ ಹಣೆಲು ಬರ್ದೈತ್ ಕಣ್ರಿ. ಏನು ಗೊತ್ತಾ ಬರ್ದಿರೋದು? ನಾವಂತೀವಿ ನಮ್ಮ ಹಣೆ ಬರ, ನಮ್ಮ ಹಣೆ ಬರ, ನಮ್ಮ ಹಣೆ ಬರ ಅಂತ. ಅವ್ರು ಹೇಳೋರು ಬರ್ದೈತಿ, ಎಲ್ಲರ ಹಣೆಲು ಬರ್ದೈತೆ. ಏನು ಬರ್ದೈತೆ ಅಂದರೆ ನೀನು ಜೀವನ್ಮುಕ್ತನಾಗು ಅಂತ ಬರ್ದೈತೆ ಅನ್ನೋದು. ಇದೇ ಹೇಳ್ತಿದ್ದ. ನಿಮ್ಮ ಹಣೆಯಲ್ಲಿ ಏನು ಬರ್ದೈತೆ ಅಂದರೆ ನೀನು ಕೂಡ ಜೀವನ್ಮುಕ್ತನಾಗು ಅಂತ ಬರ್ದೈತೆ ಅನ್ನೋದು. ಅದೇ ಆಗಲೇಬೇಕು, ಅದು ಎಲ್ಲರ ಹಣೆ ಬರಲಿ ಬರೆದಿರೋದು. ಆದರೆ ನೋಡಿ, ಇದು ನಮ್ಮ ಒಂದು ಸ್ವಸ್ವರೂಪವನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ತಾ ಹೋದರೆ ಇದರ ಅಗಾಧತೆ ನಮ್ಮ ಒಬ್ಬೊಬ್ಬರ ಒಂದು ಸೃಷ್ಟಿಯ ಹಿನ್ನೆಲೆ, ಇದನ್ನೆಲ್ಲ ನಾವು ನೋಡ್ತಾ ಹೋದರೆ ಇದು ನಾವು ಮಾಡ್ತಾ ಇದ್ದೀವಲ್ಲ ಜೀವನ, ಈಗ ನಾವು ಮಾಡ್ತಾ ಇರೋ ಜೀವನ ಇದೆಯಲ್ಲ, ಇದು ಈ ಜೀವನಕ್ಕೂ ನಾವು ಮುಂದೆ ಮಾಡಬೇಕಾಗಿರ್ತಕ್ಕಂಥ ಜೀವನಕ್ಕೂ ನಾವು ಸ್ವಲ್ಪ ನೋಡಿದ್ರೆ ಇದನ್ನು ಅವ್ರು ಹೇಳ್ತಾರೆ. ಅದಕ್ಕೇನೆ ಮಾನಸಿಕವಾಗಾದರೂ ಇದನ್ನೆಲ್ಲ ಅನುಭವಿಸಿ ಅಂತಾರೆ. ನೀವು ಅನುಭವಿಸಿ ಬಿತ್ತಿದ್ರೆ ಅದು ಮೊಳಕೆ ಆಗುತ್ತೆ ಅಂಥದ್ದೊಂದು ಸ್ಥಿತಿ ಬರುತ್ತೆ. ಆದರೆ ನಾವು ಇಂತಹ ಸಂದರ್ಭಗಳಲ್ಲಿ ಆ ಅಗಾಧತೆಯನ್ನು ಅನುಭವಿಸ್ಬೇಕು. ನಾವು ಇದು ನನ್ನ ಸ್ಥಿತಿನ, ಇದು ಇಂಥದ್ದೊಂದು ಸ್ಥಿತಿ ನನ್ನ ಮುಂದೆ ಇದೆಯಾ ಅಂತಕ್ಕಂತಹ ಒಂದು ಸರಿಯಾದಂತಹ ಒಂದು ಕಲ್ಪನೆ ನನಗೆ ಬಂದಿದ್ದಾದರೆ, ಸೊ ನಮ್ಮ ಜೀವನ ಇದ್ದಂಗಿರೋಕ್ಕಾಗಲ್ಲ.
ಇದ್ದಂಗಿರೋಕ್ಕೆ ಸಾಧ್ಯ ಇಲ್ಲ. ಒಂದನ್ನು ಘಂಟಾಘೋಷವಾಗಿ ಹೇಳ್ಬೋದು. ಯಾರು ಥಿಯೋಸಾಫಿಕಲ್ ಸೊಸೈಟಿಯ ಸಾಹಿತ್ಯವನ್ನು ನಿಜವಾಗಲೂ ಪ್ರತಿದಿನ ಒಂದು ಶ್ರದ್ಧೆಯಿಂದ ಅದನ್ನು ಅಧ್ಯಯನ ಮಾಡಿದ್ರೂ ಕೂಡ ನಮ್ಮನ್ನದು ನಾವಿದ್ದಂಗಿರಕ್ಕೆ ಬಿಡಲ್ಲ ಅಂತ ಹೇಳ್ತೀನಿ ನಾನು. ಘಂಟಾಘೋಷವಾಗಿ ಹೇಳ್ತೀನಿ ಮಾತು. ಪ್ರತಿನಿತ್ಯ ಶ್ರದ್ಧೆಯಿಂದ ನಾವು ಈ ಸಾಹಿತ್ಯವನ್ನು ಅಧ್ಯಯನ ಮಾಡಿದ್ರೆ ನಮ್ಮನ್ನದು ಇದ್ದಂಗಿರಕ್ಕೆ ಬಿಡಲ್ಲ. ಅದು ಅಲ್ಲ, ಇರಲಿ, ಅದು ಬೇರೆ. ನೀವು ಇದನ್ನು ಅಧ್ಯಯನ ಮಾಡ್ತಾ ಹೋಗ್ರಿ, ಅಧ್ಯಯನ ಮಾಡ್ತಾ ಹೋದ್ರೆ ನಮ್ಮನ್ನದು ನಾವೀಗಿದೀವಲ್ಲ ಈ ಸ್ಥಿತಿಯಲ್ಲಿರೋ ಬಿಡಲ್ಲ. ಅಂಥದ್ದೊಂದು ಶಕ್ತಿಯ ಥಿಯೋಸಾಫಿಕಲ್ ಸೊಸೈಟಿಯ ಸಾಹಿತ್ಯಕ್ಕಿದೆ. ಹೇಳ್ತಿದ್ರು ನಮ್ಮ ಹಿರಿಯ ಸೋದರ ತಿಪ್ಪೇಸ್ವಾಮಿಗಳು ಯಾವಾಗಲೂ, ಮುಂದೊಳ್ಳೆ ಅವಕಾಶ ಕಾದಿದೆ. ನಮ್ಮ ನಿರ್ದೇಶಕರು ಕೂಡ ನಿನ್ನೆ ಅದ್ರ ಬಗ್ಗೆ ಸ್ವಲ್ಪ ಪ್ರಸ್ತಾಪ ಮಾಡಿದ್ರು. ಏನು ಪ್ರಸ್ತಾಪ ಮಾಡಿದ್ರು ಅಂದರೆ, ಈಗ ನಾವು 5ನೇ ಮಹಾವಂಶದ 5ನೇ ಉಪವಂಶದಲ್ಲಿದ್ದೇವೆ. 5ನೇ ಮಹಾವಂಶದ 5ನೇ ಉಪವಂಶದಲ್ಲಿದ್ದೇವೆ. ಈಗಾಗಲೇ ಪ್ಲಾನಿಂಗ್ ಎಲ್ಲಿ ನಡೀತಾ ಇದೆ ಅಂತ ಹೇಳಿದ್ರೆ 6ನೇ ವಂಶದ ಅಂಕುರಾರ್ಪಣಕ್ಕೆ ಪ್ಲಾನ್ ಈಸ್ ಆಲ್ರೆಡಿ ಗೋಯಿಂಗ್ ಆನ್. ಆಗಲೇ ಸಿದ್ಧತೆ ನಡೀತಾ ಇದೆ. ಆ ಸಿದ್ಧತೆಗೆ ಜೀವರುಗಳು ಬೇಕು. ಈ 5ನೇ ಮಹಾವಂಶ ನಡಿಬೇಕಾದ್ರೆ ಅಲ್ಲಿ ಅಟ್ಲಾಂಟಿಕ್ ಸಮುದ್ರ ಮುಳುಗಿ ಹೋಯ್ತಲ್ಲ, ಅಲ್ಲಿಂದ ಕೆಲವು ಜನರನ್ನ ಒಂದು ದೋಣಿಯಲ್ಲಿ ರೆಸ್ಕ್ಯೂ ಮಾಡ್ಕೊಂಡು ಅವ್ರನ್ನ ರಕ್ಷಣೆ ಮಾಡ್ಕೊಂಡು ಕರ್ಕೊಂಬಂದು ಬಿಟ್ರು. ಅವ್ರು ಲೆಟ್ ಬಿಟ್ರು ಹೇಳ್ತಾರೆ, ಅದೇ ಇಷ್ಟು ಜನ ಇದ್ರು, ಇನ್ನಿಷ್ಟು ವರ್ಷಗಳಲ್ಲಿ ನೋಡ್ತಾ ಇದ್ದೆ, ಆಗಲೇ ಇಷ್ಟು ಜನ ಕಾಣ್ತಾ ಇದ್ರು ಅಂತ ಬರೀತಾರೆ ಅವರು. ಹಿಂದಿಂದು ಮತ್ತು ಮುಂದಿಂದೂ ಬರೀತಾರೆ. ಮುಂದೇನಾಗುತ್ತೆ ಅನ್ನೋದನ್ನು ಅವ್ರ ಅದ್ರಲ್ಲಿ ಬರೀತಾರೆ. ಮ್ಯಾನ್ ವೆನ್ ಸೌ ಅಂಡ್ ವಿದರ್ ಅಂತಕ್ಕಂಥ ಒಂದು ಗ್ರಂಥದಲ್ಲಿ. ಹಾಗೆ ಈಗ ಸೆಲೆಕ್ಟ್ ಮಾಡ್ತಾ ಇದ್ದಾರಂತೆ ಮಾಸ್ಟರ್ಸ್. ಆ 6ನೇ ಮಹಾವಂಶದ ಅಂಕುರಾರ್ಪಣೆಗೆ ಅಲ್ಲಿಗೆ ಸಹಕರಿಸುವಂಥವ್ರು ಬೇಕು ಅಂತ ಹುಡುಕ್ತಾ ಇದ್ದಾರಂತೆ. ನೋಡಿ, ಥಿಯೋಸಾಫಿಕಲ್ ಸೊಸೈಟಿಯ ಸದಸ್ಯರಿಗೆ ಆ ಅದೃಷ್ಟ ಇದೆ ಅಂತ ಹೇಳ್ತಾರೆ. ಅದೃಷ್ಟ ಇದೆ ಅಂದರೆ ಸದಸ್ಯರಾದ ತಕ್ಷಣ ಅದೃಷ್ಟ ಅಂತಲ್ಲ, ಅದನ್ನು ನಾವು ಇಲ್ಲಿನ ಸಾಹಿತ್ಯವನ್ನು ಅರ್ಥ ಮಾಡಿಕೊಂಡು ಅವರ ಆ ಏನು ಒಂದು ಕೈಂಕರ್ಯ ಇದೆ ಅದರಲ್ಲಿ ನಾವೇನಾದರೂ ಕೂಡ ಶ್ರದ್ಧೆಯಿಂದ ನಾವು ಭಾಗವಹಿಸಿದ್ದಾದರೆ ಯು ಬಿಕಮ್ ಎ ಪಯನೀರ್ ಅಂತಾರೆ. ನೀವು ಮುಂದೇನಾಗ್ಬೋದು? ಯು ಬಿಕಮ್ ಎ ಪಯನೀರ್, ನಾಯಕರಾಗ್ಬೋದು ನೀವಲ್ಲಿ. ಅಷ್ಟು ಅವಕಾಶ ನಮ್ಮ ಮುಂದಿದೆಯಾ, ಅಷ್ಟು ಅವಕಾಶ ಇದೆ. ಸೋದರ ಸೋದರಿಯರೇ, ಇಂಥ ಒಂದು ವಿಶೇಷವಾದಂತಹ ಒಂದು ಸಾಹಿತ್ಯ, ಇಂಥದ್ದೊಂದು ಸಂಪರ್ಕ ಯಾವ ಜನ್ಮದ ಪುಣ್ಯ ವಿಶೇಷವೋ ಗೊತ್ತಿಲ್ಲ. ಆ ಪುಣ್ಯ ವಿಶೇಷದಿಂದ ನಮಗಿಂಥ ಒಂದು ಅವಕಾಶ ಸಿಕ್ಕಿದೆ. ಸಾಮಾನ್ಯವಾದೊಂದು ಮಾತಿನಲ್ಲಿ, ಆಡು ಮಾತಿನಲ್ಲಿ ಒಂದು ಗಾದಿ ಮಾತು ಹೇಳ್ತಾರೆ, ಗಾಳಿ ಬಂದಾಗ ತೂರ್ಕೋ ಅಂತ. ಇದು ಪ್ರಾಪಂಚಿಕವಾಗಿ ಹೇಳೋ ಗಾದಿ ಮಾತು. ಅದನ್ನು ನಾನು ಸ್ವಲ್ಪ ಇಲ್ಲಿಗೆ ಅನ್ವಯ ಮಾಡ್ಕೋತೀನಿ. ಇಲ್ಲಿಗೆ ಅನ್ವಯ ಮಾಡ್ಕೊಳ್ಳೋಣ. ನಾವು ಮಾಡ್ಕೋತೀನಿ ಅನ್ನೋದಕ್ಕಿಂತ ಅವ್ರು ಮಾಡ್ಕೊಳ್ಳೋಣ. ಏನದು, ಹೆಂಗೆ ಅನ್ವಯ ಮಾಡ್ಕೊಳ್ಳೋದು? ಗಾಳಿ ಬಂದಾಗ ತೂರ್ಕೋ ಅನ್ನೋ ಮಾತಿಗೂ ನಾವು ಅನ್ವಯ ಮಾಡ್ಕೊಳ್ಳೋದಕ್ಕೂ ಏನು ಸಂಬಂಧ ಅಂದರೆ, ಈ ಕರ್ಮ ನಿಯಮವನ್ನು ನಾವು ತೆಗೆದುಕೊಳ್ಳುವ ವಿಚಾರ ಮಾಡೋಕ್ಕೆ ಹೋದಾಗ ನಮ್ಮ ಯಾವುದೋ ಒಂದು ಸತ್ಕರ್ಮದ ಫಲ ನಮಗೆ ಈ ಜನ್ಮದಲ್ಲಿ ಇಂಥ ಸಂಪರ್ಕವನ್ನು ತಂದುಕೊಟ್ಟಿದೆ. ವೆರಿ ನೆಕ್ಸ್ಟ್ ಲೈಫಲ್ಲಿ ನಮ್ಗೆ ಇಂಥದ್ದೇ ಸಂಪರ್ಕ ಸಿಗಲೇಬೇಕು ಅನ್ನೋದೇನೂ ಇಲ್ಲ. ನೆಕ್ಸ್ಟ್ ಲೈಫಲ್ಲಿ ನಮ್ಮ ಸಂಚಿತ ಕರ್ಮದ ಯಾವ ಬೀಜಗಳು ಫಲ ಕೊಡ್ತಾವೋ ಗೊತ್ತಿಲ್ಲ. ವಿ ಡೋಂಟ್ ನೋ, ಅದು ನಮಗೆ ಗೊತ್ತಿಲ್ಲ. ಎಲ್ಲೋ ಒಂದು ರಿಮೋಟ್ ಪ್ಲೇಸಲ್ಲಿ ನಮ್ಮನ್ನು ತಗೊಂಡೋಗಿ ಬಿಟ್ಟರು ಬಿಡ್ಬೋದು, ಗೊತ್ತಿಲ್ಲ. ನಾನು ಅದನ್ನು ಖಚಿತವಾಗಿ ಹೇಳ್ತಾ ಇಲ್ಲ, ಒಟ್ಟಾರೆ ಗೊತ್ತಿಲ್ಲ. ಸೊ ಈಗ ನಾವು ಹಾಗಾದ್ರೆ ಏನು ಮಾಡ್ಕೋಬೇಕು? ಈಗ ಗಾಳಿ ಬೀಸ್ತಾ ಇದೆಯಲ್ಲ, ಅವನು ರೈತ ಬೀಸಿದ್ದೇ ತಡ, ಊಟ ಗೀಟ ಏನು ನೋಡಕ್ ಹೋಗಲ್ಲ. ತೂರಾಗೋವರೆಗೂ ಅಲ್ಲಿರ್ರಿ ಸುಮ್ಮನೆ, ಮೊದಲು ನಂದು ಈ ತೂರೋ ಕೆಲಸ ಮುಗಿಲಿ ಅಂತಾನೆ. ನಾವು ತೂರ್ಕೋಬೇಕೀಗ.
ಅಂದರೆ ಅವನಲ್ಲಿ ಪ್ರಾಪಂಚಿಕವಾಗಿ ತೂರ್ಕೋಬೇಕು ಅಂತ. ಇಲ್ಲಿ ನಾವು ತೂರ್ಕೊಳ್ಳೋದು ಅಂದ್ರೆ ಏನರ್ಥ? ಎಷ್ಟು ಸಾಧ್ಯವೋ ಅಷ್ಟು ನಮ್ಮ ಜೀವನದಲ್ಲಿ ಇದನ್ನು ಪಡ್ಕೊಂಡು ಇದನ್ನು ನಮ್ಮ ನಿತ್ಯ ಜೀವನದಲ್ಲಿ ಅನುಷ್ಠಾನಕ್ಕೆ ಮಾಡ್ತಾ ಬಂದರೆ ನೆಕ್ಸ್ಟ್ ಲೈಫಲ್ಲಿ ನಮಗೆ ಯಾವ ಸ್ಥಿತಿನಾರು ಸಿಗಲಿ ಅದ್ರ ಬಗ್ಗೆ ನಾವೇನು ತಲೆ ಕೆಡಿಸ್ಕೋಬೇಕಾಗಿಲ್ಲ. ಆದರೆ ಈ ಸ್ವತ್ತು ನನ್ನೊಳಗಡೆ ಇತ್ತು ಅಂದರೆ ಹೆಂಗಿರ್ಬೋದು ನಾನು ಅವಾಗ? ಈ ಸ್ವತ್ತು ಒಳಗಡೆಗಿದ್ದರೆ ಸಂಪರ್ಕ ಸಿಕ್ಕರೂ ಸರಿ, ಸಂಪರ್ಕ ಸಿಗದೇ ಇದ್ದರೂ ಸರಿ, ನಾನು ಹೆಂಗಿರ್ಬೋದು? ಆನಂದವಾಗಿರ್ಬೋದು, ಥಿಯೋಸಾಫಿಸ್ಟಾಗೆ ಬದುಕ್ಬೋದು, ಬದುಕ್ಬೋದು. ಅದಕ್ಕೆ ಅಧ್ಯಾತ್ಮದ ಗಾಳಿ ನಮ್ಮ ಜೀವನದಲ್ಲಿ ಬೀಸಿದೆ. ಈಗ ಆ ಬೀಸ್ತಾ ಇರುವಾಗ ನಾವು ನಮ್ಮ ಧಾನ್ಯಗಳನ್ನ ಏನು ಮಾಡ್ಕೊಳ್ಳೋಣ? ಚೆನ್ನಾಗಿ ತೂರ್ಕೊಳ್ಳೋಣ, ಮ್ಯಾಕ್ಸಿಮಮ್ ತೂರ್ಕೊಳ್ಳೋಣ ಅಂತ ಹೇಳ್ತಾ ದಯವಿಟ್ಟು ಪ್ಲೀಸ್ ಯು ಕ್ಯಾನ್. ಈ ಸಲ ಭುವನಿಗೆ ನಮ್ಮ ಹಿರಿಯರು ನಮ್ಮ ಮೇಲೆ ವಿಶ್ವಾಸವಿಟ್ಟು ಎಲ್ಲ ಕಿರಿಯರನ್ನು ಹೊಸದಾಗಿ ಸದಸ್ಯರನ್ನ ಕಳಿಸ್ಕೊಟ್ಟು, ಅದೇ ರೀತಿ ನಮಗೆ ನಿರ್ದೇಶಕರು ನಮ್ಮ ಮೇಲೆ ಒಂದು ಸಣ್ಣ ಹೊರೆಯನ್ನು ಹೊರಿಸಿ ನಮ್ಮ ಜವಾಬ್ದಾರಿಯನ್ನು ಹೆಚ್ಚಿಸಿದ್ದಾರೆ. ನಾವು ಅದಕ್ಕೆ ಜಸ್ಟಿಫಿಕೇಶನ್ ಕೊಟ್ಟಿದ್ದೀವೋ ಎಲ್ಲೋ ಗೊತ್ತಿಲ್ಲ. ಇನ್ನು ಮುಂದಿನ ದಿನಗಳಲ್ಲಿ ನಾವು ಈ ಹಾದಿಯಲ್ಲಿ ಸಾಗಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪ್ರಗತಿಯನ್ನು ಸಾಧಿಸಬೇಕು ಅಂತ ನಿಮ್ಮೆಲ್ಲರ ಆಶೀರ್ವಾದ ಕೊಡ್ತೇವೆ. ನಿಮ್ಮೆಲ್ಲರಿಗೂ ವಂದನೆ. ಇಲ್ಲಿವರೆಗೂ ಕೂಡ ತಮಗೆ ಕೊಟ್ಟಂತಹ ಒಂದು ವಿಚಾರ, ಅದು ಬಹಳ ಉನ್ನತವಾದಂತಹ ವಿಚಾರ. ಅದನ್ನು ಮಂಡಿಸೋದು ಅಷ್ಟು ಸುಲಭ ಸಾಧ್ಯವಾದ್ದಲ್ಲ. ಆದರೂ ಕೂಡ ಆ ಕೊಟ್ಟಂತಹ ಜವಾಬ್ದಾರಿಯನ್ನು ಅವರು ಗೌರವದಿಂದ ಒಪ್ಪಿಕೊಂಡು ಎಷ್ಟು ಸಾಧ್ಯವೋ ಅಷ್ಟು ಶ್ರಮ ಹಾಕಿ ಆ ವಿಷಯವನ್ನು ಮಂಡಿಸುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ನಿಜವಾಗ್ಲೂ ಅವ್ರಿಗೆ ಮುಂದಿನ ದಿನಗಳಂತ ಅವಕಾಶ ಸಿಕ್ಕರೆ ಅವರು ಇನ್ನಷ್ಟು ಕೂಡ ತೊಡಗಿಸ್ಕೊಂಡು ಆ ಭಾಗದಲ್ಲಿ ಈ ಥಿಯೋಸಫಿಯ ಪ್ರಚಾರ ಮಾಡೋದಕ್ಕೆ ಅವರಿಗೆ ಎಲ್ಲ ಶಕ್ತಿಯನ್ನು ಭಗವಂತ ಆ ಮಹಾಗುರುಗಳು ಕೊಡಲಿ ಅಂತೇಳಿ ಕೇಳ್ತಾ ಅವರಿಗೆ ಎಲ್ಲರ ಪರವಾಗಿ ಹೃತ್ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳು.